ರಾಜರುಗಳ ಆಸ್ಥಾನದಲ್ಲಿದ್ದು ಆ ಆಸ್ಥಾನಕ್ಕೆ ವಿದ್ವತ್ತಿನ ಪ್ರಭಾವಳಿಯನ್ನು ತಂದುಕೊಟ್ಟು ಅದರಂತೆ ನಾಡಿನ ಜನತೆಯ ಪ್ರೀತಿಯನ್ನು ಗಳಿಸಿದ ಕವಿಗಳಲ್ಲಿ ಪಂಪಾದಿಗಳು ಪ್ರಸಿದ್ಧರು. ಆ ಶ್ರೇಣಿಯಲ್ಲಿ, ಆ ಪರಂಪರೆಯಲ್ಲಿ ಅಷ್ಟೇ ಪ್ರಸಿದ್ಧನಾದಂತಹ ಕವಿ ಜನ್ನ. ಜನ್ನನ ಹೆಸರು ಜನಾರ್ದನ ದೇವ ಅಂತ. ಆದರೆ ರೂಢಿಯಲ್ಲಿ ಜನರ ಪ್ರೀತಿಯನ್ನು ಗಳಿಸಿದ ಮೇಲೆ ಆತ ಪಡೆದ ಹೆಸರು, ಜನಪ್ರಿಯ ಹೆಸರು ಜನ್ನ ಅಂತ. ಜನ್ನ ಅವನನ್ನು ಸ್ಮರಿಸುವಾಗ ಅವನ ಹಿಂದೆ ಆಗಿ ಹೋದಂತಹ ಮಹತ್ವದ ರಾಜರ ಆಸ್ಥಾನದ ಕವಿಗಳು ನೆನಪಾಗ್ತಾರೆ. ರನ್ನನಾದ ಮೇಲೆ ಬಂದಂತಹ ಜನ್ನನಿಗೆ ಇವರೆಲ್ಲರಿಗಿಂತಲೂ ಇನ್ನೂ ವಿಶೇಷವಾದಂತಹ ಗುಣ, ಸಾಮರ್ಥ್ಯ ಮತ್ತು ಪ್ರಸಿದ್ಧಿ ಇತ್ತು. ಅದೇನೆಂದರೆ, ಹಿಂದಿನ ಕವಿಗಳಿಗೆ, ಪಂಪ ರನ್ನರಿಗೆ ಇದ್ದಂತಹ ಕೆಲವು ಗುಣಗಳು ಇವನಿಗೂ ಇದ್ದವು. ಜನ್ನನು ಕೂಡ ಮಹಾಕವಿಯಾಗಿದ್ದಂಥವನು. ಜನ್ನನು ಕೂಡ ಅವನು ಪರಾಕ್ರಮಿಯಾಗಿದ್ದವನು. ಅದನ್ನು ಹೇಳ್ಕೊಳ್ತಾನೆ. ನರಸಿಂಹನ ಚೋಳ ಕುಲೋದ್ಧರಣನ ಸರ್ವಜ್ಞ ಭೂಪಾಲನ ಓಲಗದೋಳ್ ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ ಕವಿ ಜನಾರ್ದನ ದೇವಂ. ಅವನು ನಿಂತ್ಕೊಂಡ್ರೆ ಅದಕ್ಕೊಂದು ಶೋಭೆ. ಅವನು ಆಗ ದಂಡಾಧೀಶನಾಗಿ ಶೋಭಿಸ್ತಾ ಇದ್ದ. ಕೂತ್ಕೊಂಡ್ರೆ ಆಸ್ಥಾನದಲ್ಲಿ ಉಳಿದ ಆಸ್ಥಾನದವರ ಸಮಕ್ಕಂತಲ್ಲ, ಅವನು ಮೀರಿದಂಥವನು. ಯಾಕೆಂದರೆ ಅವನು ಮಂತ್ರಿಯೂ ಆಗಿದ್ದ. ದಂಡಾಧೀಶನೂ ಮಂತ್ರಿಯೂ ಆಗಿದ್ದು ಇವಕ್ಕೆ ಮುಡಿಯ ಮಾಣಿಕ್ಯವಾಗಿ ಆತ ಕವಿಯೂ ಆಗಿದ್ದಂಥವನು. ಹೀಗೆ ಶಾಸನ ಕವಿಯಾಗಿ, ಕಾವ್ಯ ರಚಿಸಿದಂಥ ಕವಿಯಾಗಿ, ದಂಡಾಧೀಶನಾಗಿ, ಮಂತ್ರಿಯಾಗಿ ಎಲ್ಲ ಪಡೆದಿದ್ದಂತಹ ಏಕಮೇವಾದ್ವಿತೀಯವಾದ ಕವಿ ಕನ್ನಡ ಕವಿಕಾವ್ಯ ಪರಂಪರೆಯಲ್ಲಿ ಜನಾರ್ದನ ದೇವ. ಇವುಗಳಲ್ಲದೆ ಇನ್ನೂ ಒಂದು ವಿಶಿಷ್ಟವಾದಂತಹ ಕೆಲಸವನ್ನು ಜನ್ನ ತನ್ನ ಜೀವಿತ ಕಾಲದಲ್ಲಿ ಮಾಡಿದ್ದ. ಜನ್ನ ಜಿನಭಕ್ತ. ತನ್ನ ಜೈನ ಧರ್ಮದ ಪರಂಪರೆಯನ್ನು ಮುಂದುವರಿಸಿದಂಥವನು. ಅದರ ಕೀರ್ತಿಗೆ, ಜನಪ್ರಿಯತೆಗೆ ಬೇಕಾದಂತಹ ಒಂದು ಭೂಮಿಕೆಯನ್ನು ನಿರ್ಮಿಸಿಕೊಟ್ಟಂಥವನು ಜನಾರ್ದನ. ಈ ಜನ್ನ ಕವಿಯ ಮನದೇವರು ಅನಂತನಾಥ ತೀರ್ಥಂಕರರು, 14ನೆಯ ತೀರ್ಥಂಕರರು. ಹೀಗಾಗಿ ಆ ತೀರ್ಥಂಕರನ ಹೆಸರಿನಲ್ಲಿ ಒಂದು ದೇವಾಲಯವನ್ನು ಗಂಡರಾದಿತ್ಯನ ಕಿಲಕಿಲ ಎನ್ನುವ ದುರ್ಗ ಪಟ್ಟಣ, ಅಲ್ಲಿ ಅವನು ಅನಂತನಾಥ ದೇವಾಲಯವನ್ನು ಕಟ್ಟಿಸಿದ್ದ. ಅದರ ಜೊತೆಗೆ ದ್ವಾರ ಸಮುದ್ರದಲ್ಲಿ, ಅಂದರೆ ಈಗಿನ ಹಳೆ ಬೀಡಿನಲ್ಲಿ ವಿಜಯ ಪಾರ್ಶ್ವನಾಥ ಬಸದಿ ಬಹಳ ಸುಂದರವಾಗಿದೆ. ಅದಕ್ಕೆ ದ್ವಾರವನ್ನು, ಬಾಗಿಲನ್ನು ಮಾಡಿಸ್ಕೊಟ್ಟಂಥವನು ಜನ್ನ. ಹೀಗಾಗಿ ಇಷ್ಟು ವ್ಯಾಪಕವಾದಂತಹ ಕ್ಷೇತ್ರಗಳಲ್ಲಿ ತನ್ನ ಮೊಹರನ್ನು ಒತ್ತಿದಂಥವನು ಜನ್ನ. ಇದು ಅವನಿಗೆ ವಿಶೇಷವಾದಂತಹ ಒಂದು ಸಾಮರ್ಥ್ಯವೂ ಇತ್ತು ಮತ್ತು ಸಾಧನೆಯೂ ಇತ್ತು, ಮನಸ್ಸು ಇತ್ತು. ಅಂತಹ ಅಂತಃಕರಣವನ್ನು ಅವನು ಪಡೆದಿದ್ದಂಥವನು. ಇವೆಲ್ಲದರ ಜೊತೆಗೆ ಇನ್ನೂ ಒಂದು ದೊಡ್ಡ ಒಂದು ಕೀರ್ತಿಗೆ ಪಾತ್ರನಾಗುವಂತಹ ಮನೆತನದಲ್ಲಿ ಅವನು ಹುಟ್ಟಿದಂಥವನು ಜನ್ನ. ಕನ್ನಡ ಶ್ರೇಷ್ಠ ಕವಿಗಳ ಪರಂಪರೆಯಲ್ಲಿ ಕೆಲವರು ವಿಚಾರ, ಅವರ ಕುಟುಂಬದ ವಿಚಾರ ನಮಗೆ ಗೊತ್ತಿದೆ. ಹಾಗೆ ಗೊತ್ತಿರುವುದರಲ್ಲಿ ತುಂಬ ಹೆಚ್ಚು ಅಂತಂದರೆ ಪಂಪರನ್ನರು. ಪಂಪನಿಗೆ ಅವನ ಹಿರಿಯರೆಲ್ಲರೂ ಕೂಡ ವೇದಾಧ್ಯಯನಗಳ ಮೂಲಕ ಯಜ್ಞಯಾಗಾದಿಗಳನ್ನು ನಡೆಸ್ಕೊಂಡು ಬಂದಿದ್ದಂಥವರು. ಆದರೆ ಜನ್ನನ ಕೀರ್ತಿಯ ವ್ಯಾಪ್ತಿ ಎಷ್ಟು ಅಂತಂದರೆ, ಇವೆಲ್ಲಕ್ಕಿಂತಲೂ ಮೀರಿದ ರೀತಿಯಲ್ಲಿ ಅವನ ಕುಟುಂಬ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳ ಸಂವರ್ಧನೆಗೆ ಮೀಸಲಾಗಿದ್ದಂತಹ ಪ್ರಸಿದ್ಧವಾದಂತಹ ಕುಟುಂಬ. ಅಂತಹ ಒಂದು ದೊಡ್ಡ ವಿದ್ವತ್ ಕುಟುಂಬ ಪರಂಪರೆಯಲ್ಲಿ ಬಂದಂತಹ ಈ ಜನ್ನನ ಮಾಹಿತಿ, ವಿವರಗಳು ಕೂಡ ನಮಗೆ ಉಪಲಬ್ಧಿವೆ. ಮೊದಲನೆಯದಾಗಿ, ಆ ಉನ್ನತ ಅಧಿಕಾರಿಗಳ ಮನೆತನದಲ್ಲಿ ಕನ್ನಡ ಸಾಹಿತ್ಯದಲ್ಲಿಯೇ ಇಲ್ಲದಂತಹ ಒಂದು ಅನುಕೂಲ ಜನ್ನನಿಗೆ ಏನು ಪ್ರಾಪ್ತವಾಯಿತು ಅಂತಂದರೆ, ಅವನ
ತಾಯಿ ತಂದೆಯ ವಿಚಾರವನ್ನು ತಿಳಿಸಿದ್ದಾನೆ, ಕೊಟ್ಟಿದ್ದಾನೆ ತನ್ನ ಕಾವ್ಯದಲ್ಲಿ. ಅವನ ತಾಯಿ ಗಂಗಾದೇವಿ ಮತ್ತು ತಂದೆ ಕಟಕೋಪಾಧ್ಯಾಯ, ಸೈನ್ಯಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಗುರು ಆಗಿದ್ದಂಥವನು. ಅವನು ಸುಮನೋಬಾಣ ಕವಿ ಪ್ರಶಸ್ತಿ ಆತ. ಅವನ ಹೆಸರು ಶಂಕರ. ಪತ್ನಿ ಜನ್ನನ ಮಡದಿ ಲಕುಮಾದೇವಿ. ಆಕೆಯೂ ಕೂಡ ಒಂದು ದೊಡ್ಡ ಕುಟುಂಬದ ಕುಡಿಯಾಗಿ ಬಂದು ಇವರ ಮನೆತನದಲ್ಲಿ ಸೇರಿದವಳು. ಜನ್ನನ ಭಾವ, ಅವನ ಅಕ್ಕನ ಗಂಡ, ಆತ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅಂತಂದರೆ ಆ ಭಾವ ಬರೀ ಭಾವನಲ್ಲ, ಅವನು ಮಹಾನುಭಾವ. ಯಾಕೆಂದರೆ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಕಾವ್ಯಗಳು ನಮಗೆ ಉಪಲಬ್ಧವಾಗಿದ್ದರೂ ದೊರೆತಿದ್ದರೂ ಅನೇಕ ಮಹತ್ವದ ಕಾವ್ಯಗಳು ದೊರೆತಿಲ್ಲ. ಹಾಗೆ ಅನುಪಲಬ್ಧವಾದಂಥ ದೊರೆಯದೇ ಇರುವ ಕಾವ್ಯಗಳ ಕೆಲವು ಪದ್ಯದ ತುಣುಕುಗಳು ಈ ಮಲ್ಲಿಕಾರ್ಜುನನು ಸಂಕಲನ ಮಾಡಿದಂತಹ ಸೂಕ್ತಿ ಸುಧಾರಣವ ಅನ್ನುವ ಸಂಕಲನ ಕಾವ್ಯದಲ್ಲಿದೆ. ಸಂಕಲನ ಗ್ರಂಥದಲ್ಲಿ ಕೊಟ್ಟು ಅದನ್ನು ಉಳಿಸಿಕೊಟ್ಟಂಥವನು ಈ ಮಲ್ಲಿಕಾರ್ಜುನ. ಅವನು ಜನ್ನನ ಭಾವನ ಆಗಿದ್ದ. ಜೊತೆಗೆ ಜನ್ನನ ಸೋದರಳಿಯ ಯಾರಪ್ಪ ಅಂದರೆ ಅವನ ಅಕ್ಕನ ಮಗ, ಮಲ್ಲಿಕಾರ್ಜುನನ ಮಗ, ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವನ್ನು ಅವನ ಮಗ ಕೇಶಿರಾಜ. ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠ ಶಬ್ದಮಣಿ ದರ್ಪಣ ಕೊಟ್ಟವನು, ಶ್ರೇಷ್ಠ ವ್ಯಾಕರಣ ಗ್ರಂಥವನ್ನು ಕೊಟ್ಟಂಥವನು ಅದು ಕೇಶಿರಾಜ. ಆ ಕೇಶಿರಾಜ ಈ ಜನ್ನನ ಸೋದರಳಿನಾಗಿದ್ದ. ಅಂದರೆ ಇವರ ಮನೆತನದಲ್ಲಿ ಎಷ್ಟು ದೊಡ್ಡ ಒಂದು ಜ್ಞಾನ ಭಂಡಾರ, ಸಾಹಿತ್ಯದ ಭಂಡಾರ ಇತ್ತು ಅಂತಂದರೆ ಅಪೂರ್ವವಾದ. ಆ ಕಾಲದವರೆಗೂ ಕನ್ನಡ ಸಾಹಿತ್ಯದಲ್ಲಿ ದೊರೆತಿದ್ದಂಥ ಎಲ್ಲ ಕಾವ್ಯಗಳು, ಶಾಸ್ತ್ರಗ್ರಂಥಗಳು, ಧರ್ಮಗ್ರಂಥಗಳು ತುಂಬಿ ತುಳುಕಿದ ಗ್ರಂಥಾಲಯದ ಒಂದು ಪರಿಸರದಲ್ಲಿ ಹುಟ್ಟಿ ಬೆಳೆದ ಕವಿ ಜನ್ನ. ಆಮೇಲೆ ಜನ್ನನಿಗೆ ವಿದ್ಯಾಭ್ಯಾಸ, ಅವನ ಗುರು ಆಗಿದ್ದಂಥವರು ಅವರು ಗಂಡ ವಿಮುಕ್ತ ರಾಮಚಂದ್ರ ದೇವ ಮುನಿ. ಗಂಡ ವಿಮುಕ್ತ ಅಂದರೆ ಗ್ರಂಥಿ ಅಂದರೆ ಗಂಟುಗಳು, ಅಂದರೆ ವಸ್ತ್ರಧಾರಣೆ ಇಲ್ಲದೇ ಇದ್ದಂತಹ, ಅಂದರೆ ನಿರ್ಗ್ರಂಥ ಮುನಿಯಾಗಿದ್ದಂತಹ ರಾಮಚಂದ್ರ ದೇವ ಮುನಿ ಅವನು ಜನ್ನನ ಗುರುವಾಗಿದ್ದರು. ಇಂತಹ ಒಳ್ಳೆಯ ಗುರು, ಒಳ್ಳೆಯ ಭಾವ, ಪ್ರಸಿದ್ಧನಾದಂತಹ ಸೋದರಳಿಯ ಮತ್ತು ಅವರ ತಂದೆ ಒಂದು ಸೈನ್ಯದಕ್ಕೆ ಶಿಕ್ಷಣ ಕೊಡುವ ಶಿಕ್ಷಣಾಧಿಕಾರಿ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಉತ್ತಮವಾದ ಪದ್ಯಗಳನ್ನು ಆಯ್ದು ಪೋಣಿಸಿ ಮಾಲೆ ಕಟ್ಟಿದಂತಹ ಮಲ್ಲಿಕಾರ್ಜುನ, ಶಬ್ದಮಣಿ ದರ್ಪಣವನ್ನು ರಚಿಸಿದಂತಹ ಕೇಶಿರಾಜ ಸೋದರಳಿಯ. ಇಂತಹ ಪರಿಸರದಲ್ಲಿ ಬಂದಂತಹ ಜನ್ನಕವಿ ಸಹಜವಾಗಿಯೇ ಆತನಿಗೆ ವಿದ್ವತ್ತು ಪ್ರಾಪ್ತವಾಗಿತ್ತು ಮತ್ತು ಕಾವ್ಯ ಸೃಜನ ಸಾಮರ್ಥ್ಯವು ಆತನಲ್ಲಿತ್ತು. ಇವುಗಳ ಜೊತೆಗೆ ಮಹಾಪರಾಕ್ರಮಿಯೂ ಆಗಿದ್ದು ಒಂದು ಉನ್ನತ ಸ್ಥಾನದಲ್ಲಿ ಹೊಯ್ಸಳರ ಕಾಲದ ಸಾಮ್ರಾಜ್ಯದಲ್ಲಿ ವಿಶಿಷ್ಟನಾಗಿದ್ದು ಅವನು ಬೆಳಗಿದಂಥವನು. ಅಂತಹ ಕವಿ ರಚಿಸಿದಂತಹ ಕೃತಿಗಳು ಒಂದು ಯಶೋಧರ ಚರಿತೆ, ಮತ್ತು ಅದರ ಜೊತೆಗೆ ಒಂದು ದೊಡ್ಡ ಚಂಪು ಕಾವ್ಯ, ಅದು ಜೈನ ತೀರ್ಥಂಕರರಿಗೆ ಸಂಬಂಧಪಟ್ಟಿದ್ದು. ಜನ್ನನ ಮನದೇವರು ಅನಂತನಾಥ ತೀರ್ಥಂಕರರು. ಅವರು 24 ತೀರ್ಥಂಕರಲ್ಲಿ 14ನೇವರು. ಅವರಿಗಾಗಿ ದೇವಾಲಯವನ್ನು ಕೂಡ ಇವನು ಕಟ್ಟಿಸಿದ್ದಂಥವನು. ಆ ತೀರ್ಥಂಕರನ ಚರಿತೆಯನ್ನು 14 ಆಶ್ವಾಸಗಳ ಒಂದು ಸುಂದರ ಕಾವ್ಯವಾಗಿ ಅನಂತನಾಥ ಪುರಾಣವನ್ನು ರಚಿಸಿದ್ದಾನೆ. ಇದರ ಜೊತೆಗೆ ಸ್ಮರತಂತ್ರ ಅಂತ, ಅದು ಮೋಹಾನುಭವ ಮುಕುರ ಎನ್ನುವ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಮತ್ತು ಅದರ ಸಂಕ್ಷಿಪ್ತ ರೂಪದಲ್ಲಿ ಅನುಭವ ಮುಕುರ ಅಂತ, ಅದರಲ್ಲಿ 110 ಪದ್ಯಗಳು ಇರತಕ್ಕಂತಹ ಒಂದು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೃತಿ. ಅದನ್ನು ಈ 3 ಕೃತಿಗಳನ್ನು ರಚಿಸಿದ್ದು ಜನ್ನನ ಈ 3 ಕೃತಿಗಳಲ್ಲಿ ಕುರಿತು ಮಾತನಾಡುವುದಕ್ಕೆ ಪೂರ್ವದಲ್ಲಿ ಇನ್ನಷ್ಟು ಇವನಿಗೆ ಆಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದಂಥ ಮಾತು ಅಂತಂದರೆ, ನಮ್ಮಲ್ಲಿ ಆಸ್ಥಾನದಲ್ಲೇ ಬಂದಂತಹ ಕವಿಗಳ ಪರಂಪರೆ ಅಂತ ಆಗಲೇ ಹೇಳಿದ್ದಾಯಿತು. ಆ ಪರಂಪರೆಯಲ್ಲಿ
ಕನ್ನಡ ಸಾಹಿತ್ಯಕ್ಕೆ ಮೊದಲ ಉಪಲಬ್ಧ ಕೃತಿಯನ್ನು ಕೊಟ್ಟಿದ್ದು ಶ್ರೀವಿಜಯ. ಅವನು ರಾಷ್ಟ್ರಕೂಟರ ಪ್ರಸಿದ್ಧ ಚಕ್ರವರ್ತಿಯಾದಂಥ ನೃಪತುಂಗನ ಆಸ್ಥಾನದಲ್ಲಿ ಇದ್ದ ಆಸ್ಥಾನದ ಕವಿ, ಜೊತೆಗೆ ನೃಪತುಂಗನ ಆತ್ಮೀಯ. ನೃಪತುಂಗ ಮತ್ತು ಶ್ರೀವಿಜಯ ಸಮಾನವಾಗಿ ಸಹಪಾಠಿಗಳಾಗಿ ಒಂದು ಜೈನ ಆಶ್ರಮದಲ್ಲಿ ಇದ್ದು ಅವರು ಶಿಕ್ಷಣವನ್ನು ಪಡೆದಂಥವರು. ಅನಂತರ ಬಂದಂತಹ ಪೊನ್ನ, ಅವನು ಕೂಡ ರಾಷ್ಟ್ರಕೂಟರ ಮುಮ್ಮಡಿ ಕೃಷ್ಣ ಚಕ್ರವರ್ತಿಯಾಗಿದ್ದಂಥವನು, 40 ವರ್ಷ ಬಹಳ ಯಶಸ್ವಿಯಾಗಿ ಆಳಿದಂಥವನು. ಅವನು ಈ ಪೊನ್ನನಿಗೆ ಆಶ್ರಯ ಕೊಟ್ಟು ಅವನಿಂದ ಭುವನೈಕ ರಾಮಾಭ್ಯುದಯ ಕಾವ್ಯವನ್ನು ರಚಿಸಿದ ಮೇಲೆ ಕವಿಚಕ್ರವರ್ತಿ ಅಂತ ಪ್ರಶಸ್ತಿ ಕೊಟ್ಟನು. ಆದರೆ ಆ ಭುವನೈಕ ರಾಮಾಭ್ಯುದಯ ಕಾವ್ಯ ನಮಗೆ ಉಪಲಬ್ಧವಿಲ್ಲ. ಪೊನ್ನನ ಇನ್ನೊಂದು ಕಾವ್ಯವಾದಂತಹ ಶಾಂತಿ ಪುರಾಣ 12 ಆಶ್ವಾಸಗಳು ನಮಗೆ ದೊರೆತಿದೆ. ಜನಾರ್ದನ ದೇವ ಈತ ಹೊಯ್ಸಳರ ಕಾಲದಲ್ಲಿ ಅವರ ಪ್ರಸಿದ್ಧನಾದಂತಹ ಚಕ್ರವರ್ತಿ ವೀರಬಲ್ಲಾಳ, ಆ ವೀರಬಲ್ಲಾಳ ದೇವನ ಆಸ್ಥಾನದಲ್ಲಿ ಇದ್ದಂತಹ ಈ ಕವಿ ಅವನಿಗೆ ಆಸರೆ ಕೊಟ್ಟಂತಹ ರಾಜನನ್ನು ಕುರಿತು ಗುಣಾವಳಿಯನ್ನು, ಅವನ ವಂಶವನ್ನು, ಈ ಮಾಹಿತಿಯನ್ನು ತನ್ನ ಕಾವ್ಯದಲ್ಲಿ ಕೊಟ್ಟಿದ್ದಾನೆ. ಮತ್ತು ಬಲ್ಲಾಳದೇವನ ಪರಾಕ್ರಮಗಳನ್ನು ಪ್ರಶಂಸಿಸಿದಂತಹ ಅನೇಕ ಪದ್ಯಗಳಲ್ಲಿ ಒಂದು ಪದ್ಯವನ್ನು ನಾನು ಹೇಳ್ತೇನೆ. ನೆಗಳ್ದ ನೃಪರೊಳಗೆ ಕವಿತೆಗೆ ಮುಂಜಂ ಭೋಜಂ ಉತ್ಪಲಂ ಶ್ರೀಹರ್ಷಂ ಮಿಗಿಲ್ ಅವರಿಂಬಲ್ಲಾಳಂ ದ್ವಿಗುಣಂ ತ್ರಿಗುಣಂ ಚತುರ್ಗುಣಂ ಪಂಚಗುಣಂ ಮಿಗಿಲ್. ಅನೇಕ ಕವಿಗಳು ತಮಗೆ ಆಶ್ರಯ ಕೊಟ್ಟಂತಹ ರಾಜನ ಗುಣಗಳನ್ನು ಹೇಳುವಾಗ ಉಳಿದ ರಾಜರಲ್ಲಿ ಇಲ್ಲದೇ ಇದ್ದಂತಹ ನನಗೆ ಆಶ್ರಯ ಕೊಟ್ಟ ರಾಜನಲ್ಲಿ ಮಾತ್ರ ಕಾಣ್ತಕ್ಕಂತಹ ಗುಣಗಳು ಯಾವುದು ಅನ್ನೋದನ್ನು ಅದಕ್ಕೆ ಎದ್ದು ಕಾಣುವ ಹಾಗೆ ಅದಕ್ಕೊಂದು ಬೆಳಕು ಹಾಯಿಸಿ ವಿವರಿಸ್ತಾರೆ. ಹಾಗೆ ಹೇಳುವ ದಾಟಿಯಲ್ಲಿ 100 ಜನ ರಾಜರುಗಳು, ವೀರಬಲ್ಲಾಳನೇ ಏನು ಮೊದಲಲ್ಲ, 100 ಸಹಸ್ರ ರಾಜರು. ಆಮೇಲೆ ಅದರ ಜೊತೆಗೆ ಉದಾರ ಚರಿತರಾದಂತಹ ರಾಜರು ಇದ್ದಾರೆ. ಎಲ್ಲ ರಾಜರು ಉದಾರ ಚರಿತರು ಅಂತ ಹೇಳೋಕ್ಕಾಗಲ್ಲ. 100 ಜನ ಇದ್ದರೂ ಕೂಡ ಅವರಲ್ಲಿ ಕೆಲವರು ಉದಾರ ಚರಿತರು, ಇನ್ನು ಕೆಲವರು ಅವರು ಪರಾಕ್ರಮಿಗಳು ಆಗಿರೋದು. ಕೆಲವರು ರಾಜರು ಅಂಥ ಪರಾಕ್ರಮಿಗಳಾಗಿರೋದಿಲ್ಲ, ಅವರು ಅಂತಃಪುರದಲ್ಲಿದ್ದು ತಮ್ಮ ಸಮಯವನ್ನು ಕಳೆದು ಆಳ್ಕೊಂಡು ಹೋದಂಥವರು. ಆದರೆ ಕೆಲವು ರಾಜರು ಪ್ರಸಿದ್ಧರು, ಕೆಲವು ರಾಜರು ಗುಣಾವಳಿಯಿಂದ ಅವರು ಮಾಡಿದಂತಹ ದಾನೋಪಕಾರಗಳು, ಪ್ರಜಾ ವಾತ್ಸಲ್ಯ ತೋರಿದ್ದು ಇದಕ್ಕೆ ಪ್ರಸಿದ್ಧರಾಗಿರ್ತಕ್ಕಂಥದ್ದು. ಇನ್ನು ಕೆಲವರು ಪರಾಕ್ರಮಿಗಳು ಆಗಿದ್ದಂಥದ್ದು. ಆದರೆ ಇವರೆಲ್ಲರೂ ಒಂದು ರೀತಿಯಾದರೆ ಎಲ್ಲೋ ಕೆಲವು ರಾಜರು ಮಾತ್ರ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವುಗಳ ಸಂವರ್ಧನೆಗೆ ಬೇಕಾದಂತಹ ಸಹಕಾರವನ್ನು, ಅನುಕೂಲವನ್ನು ಕಲ್ಪಿಸಿಕೊಟ್ಟಂಥವರು ಉಂಟು. ಬಲ್ಲಾಳ ದೇವ ಜನಾರ್ದನನಿಗೆ ಆಶ್ರಯ ಕೊಟ್ಟಂತಹ ವೀರಬಲ್ಲಾಳ ದೇವ ಹೊಯ್ಸಳ ಚಕ್ರವರ್ತಿ, ಅವನು ಈ ವರ್ಗಕ್ಕೆ ಸೇರಿದಂತಹ ಕವಿ ರಾಜ ಆಗಿದ್ದಂಥವನು. ಹೇಗೆ ಅಂದರೆ ಅವನು ನೃಪತುಂಗ, ಅರಿಕೇಸರಿ, ತೈಲಪ, ಕೃಷ್ಣ ಇವರು ಹೇಗೆ ಸಾಹಿತ್ಯಕ್ಕೆ ಆಶ್ರಯ ಕೊಟ್ಟು, ಕವಿಗಳಿಗೆ ಆಶ್ರಯ ಕೊಟ್ಟು ಕನ್ನಡ ಸಾಹಿತ್ಯದ ಒಂದು ಬೆಳವಣಿಗೆಗೆ ಬೇಕಾದಂತಹ ಒಂದು ಅಸ್ಥಿಭಾರವನ್ನು ಹಾಕಿಕೊಟ್ರೋ, ಆ ಪರಂಪರೆಗೆ ಸ್ಪಂದಿಸಿದಂತಹ ವೀರಬಲ್ಲಾಳ ದೇವನು ಜನಾರ್ದನ ದೇವನಿಗೆ ಆಸರೆ ಕೊಟ್ಟರು ಅಂತ ಹೇಳಿ ಅವರ ವಿಚಾರವನ್ನು ಸಾಕಷ್ಟು ವಿಸ್ತಾರವಾಗಿ ತಿಳಿಸಿದ್ದಾನೆ. ಬಸದಿಯನ್ನು ಕಟ್ಟಿಸಿದ ಇವನು ಅನಂತನಾಥ ಪುರಾಣನ ರಚಿಸುವುದಕ್ಕೆ ಪೂರ್ವದಲ್ಲಿ ಅನಂತನಾಥ ತೀರ್ಥಂಕರರ ಒಂದು ದೇವಾಲಯವನ್ನು ಕಟ್ಟಿಸಿದ ಅಂತ. ಆ ಪರಂಪರೆಯನ್ನು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಪ್ರಾರಂಭಿಸಿದಂಥವರು, ಉದ್ಘಾಟಿಸಿದಂಥವರಲ್ಲಿ ಮೊದಲನೆಯವನು ನಮ್ಮ ಹಿಂದೆ ಆಗಿ ಹೋದಂತಹ ರವಿಕೀರ್ತಿ ಎನ್ನತಕ್ಕಂತಹ ಕವಿ. ಅವನು ಇದ್ದಿದ್ದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಬಾದಾಮಿ ಚಾಲುಕ್ಯರು ಕರ್ನಾಟಕದ ಒಂದು ಸಾರ್ವಭೌಮತ್ವವನ್ನು ಅಖಿಲ ಭಾರತ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲವಾಗಿ ತೋರಿಸಿದಂಥವರು ಅವರು ಚಾಲುಕ್ಯರು.
ಬಾದಾಮಿಯನ್ನು ರಾಜಧಾನಿಗೆ ಮಾಡಿಕೊಂಡಿದ್ದಂಥವರು. ಅವರಲ್ಲಿ ಪುಲಕೇಶಿ ತುಂಬ ಪ್ರಸಿದ್ಧನಾದಂಥವನು. ಆ ಪುಲಕೇಶಿಯ ಆ ಸ್ನೇಹಿತನು, ಆಸ್ಥಾನದಲ್ಲಿದ್ದಂಥವನು, ಸೇನಾಪತಿಯೂ ಆಗಿದ್ದಂಥವನು ಅವನು ರವಿಕೀರ್ತಿ. ಸಂಸ್ಕೃತದಲ್ಲಿ ಆತ ರಚಿಸಿದಂತಹ ಐಹೊಳೆಯ ಶಾಸನ ಬಹಳ ಪ್ರಸಿದ್ಧವಾದ್ದು. ಆತ ಅದೇ ಐಹೊಳೆಯಲ್ಲಿ ಒಂದು ಸುಂದರವಾದ ದೇವಾಲಯವನ್ನು ಕಟ್ಟಿಸಿದಂಥವನು, ಅವನು ಮೊದಲನೇವನು. ಆಮೇಲೆ ನಮ್ಮ ಈ ಜನ್ನನ ಬರುವುದಕ್ಕೆ ಪೂರ್ವದಲ್ಲಿ ನಾಗಚಂದ್ರ ಎನ್ನತಕ್ಕಂತಹ ಕವಿ, ಅವನು ಕೂಡ ರಾಮಚಂದ್ರ ಚರಿತ ಪುರಾಣ ಅವನು ರಚಿಸಿದ್ದಾನೆ, ಮಲ್ಲಿನಾಥ ಪುರಾಣ ರಚಿಸಿದ್ದಾನೆ. ಅದರ ಜೊತೆಗೆ ಈಗಿನ ವಿಜಯಪುರ ಅಂದರೆ ಬಿಜಾಪುರ, ಅಲ್ಲಿ ಅವನು ಮಲ್ಲಿನಾಥ ದೇವಾಲಯವನ್ನು ಕಟ್ಟಿಸಿದ್ದ. ಆ ಪರಂಪರೆಯಲ್ಲಿ ಜನ್ನನು ಕೂಡ ಒಂದು ದೇವಾಲಯವನ್ನು ಕಟ್ಟಿಸಿದಂಥವನು. ಜನ್ನನು ರಚಿಸಿದಂತಹ 3 ಕೃತಿಗಳಲ್ಲಿ 2 ಪ್ರಸಿದ್ಧವಾದದ್ದು, ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ. ಇವೆರಡರಲ್ಲೇ ತುಂಬ ಪ್ರಸಿದ್ಧಿಯನ್ನು ಗಳಿಸಿರತಕ್ಕಂತಹ ಜನಪ್ರಿಯ ಕಾವ್ಯ, ವಿದ್ವತ್ಪ್ರಿಯ ಕಾವ್ಯ ಅಂತಂದರೆ ಅದು ಯಶೋಧರ ಚರಿತೆ. ಅದು ಮಾರ್ಗ ಪರಂಪರೆಗೆ ಸೇರಿದಂತಹ ವಸ್ತುಕ ಕಾವ್ಯವೂ ಹೌದು, ವರ್ಣಕ ಕಾವ್ಯವೂ ಹೌದು. ಅದರ ವಿಶೇಷ ಏನೆಂದರೆ ಅದು ಚಿಕ್ಕ ಕಾವ್ಯ, ಕೇವಲ ಒಂದು 311 ಪದ್ಯಗಳನ್ನು ಒಳಗೊಂಡಂತಹ ಕಾವ್ಯ. ಜೊತೆಗೆ ಅದು ಕೇವಲ ಕಂದ ಪದ್ಯಗಳಿಂದ ಕೂಡಿರತಕ್ಕಂತಹ ಪದ್ಯ. 1, 2, 3 ವೃತ್ತಗಳನ್ನು ಬಿಟ್ಟರೆ ಇಡೀ ಕಾವ್ಯ ಅದು ಕಂದಗಳಲ್ಲಿ ರಚಿತವಾಗಿರ್ತಕ್ಕಂಥ, ಗದ್ಯ ಕೂಡ ಇಲ್ಲ, ಕೇವಲ ಪದ್ಯಗಳೇ ಇದ್ದು ಕಂದವೇ ಇದ್ದು ರಚಿತವಾಗಿರ್ತಕ್ಕಂಥ ಒಂದು ಅಪೂರ್ವವಾದಂಥ ಕೃತಿ. ಅದಕ್ಕೆ ಆ ಕಾವ್ಯಕ್ಕೆ ಮೂಲ ಆಕರವಾಗಿರತಕ್ಕಂಥದ್ದು ಸಂಸ್ಕೃತದಲ್ಲಿ ವಾದಿರಾಜ ಎನ್ನುವ ಕವಿ ಮತ್ತು ಆತ ಚಾಳುಕ್ಯರ ಒಂದು ರಾಜರಿಗೆ ರಾಜಗುರು ಕೂಡ ಆಗಿದ್ದಂಥವರು. ಸಂಸ್ಕೃತ ಮತ್ತು ಕನ್ನಡ ಎಲ್ಲ ಬಲ್ಲವರಾಗಿದ್ದರೂ ಕೂಡ ಸಂಸ್ಕೃತದಲ್ಲಿ ಅವರು ಕಾವ್ಯವನ್ನು ರಚಿಸಿರ್ತಕ್ಕಂಥವರು. ಹಾಗೆ ರಚಿಸಿದಂತಹ ಅವರ ಪ್ರಸಿದ್ಧವಾದ ಕಾವ್ಯ ಯಶೋಧರ ಚರಿತೆ. ಅದು ಸಂಸ್ಕೃತದಲ್ಲಿದೆ, ಇಷ್ಟೇ ಚಿಕ್ಕದು, 300 ಚಿಲ್ಲರೆ ಪದ್ಯ ಇರತಕ್ಕಂಥ. ಮತ್ತು ಅದೇ ಯಶೋಧರ ಚರಿತೆಯನ್ನು ಕುರಿತು ಪಂಪನಿಗೆ ತರುವಾಯ ಬಂದಂತಹ ಕವಿಗಳಲ್ಲಿ ಪುಷ್ಪದಂತ ಎನ್ನತಕ್ಕಂತಹ ಒಂದು ಅಪಭ್ರಂಶ ಭಾಷೆಯಲ್ಲಿ ಅವನು ಮಹಾಕಾವ್ಯವನ್ನು 2 ಖಂಡಕಾವ್ಯಗಳನ್ನು ರಚಿಸಿದಂಥವನು. ರಾಷ್ಟ್ರಕೂಟರ ಮುಮ್ಮಡಿ ಕೃಷ್ಣನ ಆಸ್ಥಾನ ಕವಿಯೂ ಆಗಿದ್ದಂಥವನು. ಯಾವ ಮುಮ್ಮಡಿ ಕೃಷ್ಣ ಪೊನ್ನನಿಗೆ ಕವಿಚಕ್ರವರ್ತಿ ಅಂತ ಪ್ರಶಸ್ತಿಯನ್ನು ಕೊಟ್ಟನೋ ಅದೇ ಮುಮ್ಮಡಿ ಕೃಷ್ಣನು ಅಪಭ್ರಂಶ ಕವಿಯು, ಪ್ರಾಕೃತ ಕವಿಯು ಅವರಿಗೂ ಆಶ್ರಯ ಕೊಟ್ಟಿದ್ದ. ಆದರೆ ಅಪಭ್ರಂಶ ಭಾಷೆಯಲ್ಲಿ ತನ್ನ ತಿಸಟ್ಟಿ ಮಹಾಪುರುಷ ಗುಣಾಲಂಕಾರು ಅಂದರೆ 63 ಮಹಾಪುರುಷರ ಒಂದು ಮಹಾಪುರಾಣ, ಜಿನಸೇನಾಚಾರ್ಯರು, ಗುಣಭದ್ರಾಚಾರ್ಯರು ರಚಿಸಿರುವ ಮಹಾಪುರಾಣ ಹೇಗೆ ಪ್ರಸಿದ್ಧಿ ಇದೆಯೋ ಆ ಪರಂಪರೆಯಲ್ಲಿ ಮೊದಲು ಗುಣಭದ್ರರು, ಜನಸೇನರು ರಚಿಸಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿದೆ ಮಹಾಪುರಾಣ. ಈ ಪುಷ್ಪದಂತನು ರಚಿಸಿರ್ತಕ್ಕಂಥದ್ದು ಅಪಭ್ರಂಶ ಭಾಷೆಯಲ್ಲಿ ಅದು ಇದೆ. ಆ ಪುಷ್ಪದಂತನು ಕೂಡ ಮಹಾಪುರಾಣವನ್ನಲ್ಲದೇ ತಿಸಟ್ಟಿ ಮಹಾಪುರುಷ ಗುಣಾಲಂಕಾರು ಎನ್ನುವ ಕಾವ್ಯವನ್ನು ಅಲ್ಲದೆ ಜಸಹರ ಚರಿವು ಅಂದರೆ ಯಶೋಧರ ಚರಿತೆ ಅನ್ನುವುದನ್ನು ಅಪಭ್ರಂಶ ಭಾಷೆಯಲ್ಲಿ ಬರೆದಿದ್ದಾನೆ. ಅದು ಜನ್ನನ ಯಶೋಧರ ಚರಿತೆಯನ್ನು ರಚಿಸುವ ಸಂದರ್ಭದಲ್ಲಿ ಅದು ಕೂಡ ಒಂದು ನೆರವನ್ನು ನೀಡಿರುವ, ಸ್ಫೂರ್ತಿಯನ್ನು ಕೊಟ್ಟಿರ್ತಕ್ಕಂತಹ ಕಾವ್ಯ. ಹೀಗೆ ಜನ್ನ ನೇರವಾಗಿ ವಾದಿರಾಜರ ಸಂಸ್ಕೃತದಲ್ಲಿರ್ತಕ್ಕಂತಹ ಯಶೋಧರ ಚರಿತೆಯನ್ನು ಆಕರವಾಗಿಟ್ಟುಕೊಂಡು ಅದರ ಜೊತೆಗೆ ಇನ್ನೂ ಕೆಲವು ಆ ಕಾಲದಲ್ಲಿ ಅದಕ್ಕಿಂತಲೂ ಹಿಂದೆ ರಚಿತವಾಗಿದ್ದಂತಹ ಕಾವ್ಯಗಳನ್ನು ನೋಡಿ ಅಧ್ಯಯನ ಮಾಡಿ ತನ್ನ ಕನ್ನಡದ ಕಾವ್ಯವನ್ನು ಯಶೋಧರ ಚರಿತೆಯನ್ನು ರಚಿಸಿದ್ದಾನೆ. ಅದನ್ನು ಅವನು ತಿಳಿಸಿದ್ದಾನೆ. ನಾನು ಯಾವ ಕಾವ್ಯಗಳನ್ನು ಯಾವ್ಯಾವ ಭಾಷೆಯಲ್ಲಿ ನಾನು ನೋಡಿ ಈ ಕಾವ್ಯವನ್ನು ರಚಿಸಿದ್ದೇನೆ ಅನ್ನೋದಕ್ಕೆ ಸೂಚನಾ ರೂಪದಲ್ಲಿ ಒಂದು ಕಂದ ಪದ್ಯವನ್ನು ಜನ್ನ ರಚಿಸಿದ್ದಾನೆ. ಕೃತಿಯೋಳ್ ಸಂಸ್ಕೃತದಿಂ ಪ್ರಾಕೃತದಿಂ ಕನ್ನಡದಿನ್ ಆದ್ಯರ್ ಆರ್ ಈ ಕೃತಿ ಮಾಡಿದರ್ ಅವರ್ಗಳ ಸನ್ಮತಿ ಕೈಕೊಡುಗೆ ಎಮಗೆ
ಸರಸಪದ ಪದ್ಧತಿಯೋಳು ರಸಮಯವಾದಂತಹ ಶಬ್ದಗಳಿಂದ ಕೂಡಿದ ಪದ್ಧತಿಯಲ್ಲಿ, ಮಾರ್ಗದಲ್ಲಿ, ದಾರಿಯಲ್ಲಿ ಕೃತಿಯನ್ನು ರಚಿಸೋದಕ್ಕೆ ನನಗಿಂತಲೂ ಹಿಂದೆ ಸಂಸ್ಕೃತದಲ್ಲಿ ವಾದಿರಾಜರು, ಪ್ರಾಕೃತವಲ್ಲಂದರೆ ಇಲ್ಲಿ ಅಪಭ್ರಂಶದಲ್ಲಿ ಪುಷ್ಪದಂತನು ಮತ್ತು ಕನ್ನಡದಲ್ಲೂ ಇವನಿಗಿಂತಲೂ ಮೊದಲು ಕಾವ್ಯ ಬರೆದಿದ್ದ ಇದು ಉಂಟು ಅಂತ ಹೇಳ್ತಾನೆ. ಆ ಕಾವ್ಯ ನಮಗೆ ದೊರೆತಿಲ್ಲ. ಇದು ಒಂದು ಒಳ್ಳೆಯ ಗಮನಿಸಬೇಕಾದಂಥ ಶಬ್ದ ಏನು ಅಂತಂದರೆ, ಜನ್ನ ಕೊಟ್ಟಿರುವ ವಿವರಣೆಯಲ್ಲಿ ಜನ್ನನಿಗಿಂತಲೂ ಪೂರ್ವದಲ್ಲಿ ಸಂಸ್ಕೃತದಲ್ಲಿ ಮತ್ತು ಅಪಭ್ರಂಶದಲ್ಲೂ ಹಾಗೂ ಪ್ರಾಕೃತದಲ್ಲೂ ರಚಿತವಾದ ಕಾವ್ಯಗಳು ನಮಗೆ ಗೊತ್ತು, ಅವು ಉಪಲಬ್ಧವಿವೆ, ಹೆಚ್ಚಾಗಿವೆ. ಆದರೆ ಕನ್ನಡದಲ್ಲೂ ಒಂದು ಕಾವ್ಯ ಜನ್ನ ರಚಿಸುವುದಕ್ಕಿಂತಲೂ ಪೂರ್ವದಲ್ಲಿ ಇತ್ತು ಎನ್ನುವ ಈ ಮಾಹಿತಿ ಇದು ವಿಶೇಷವಾಗಿ ಪರಿಗಣಿಸಬೇಕಾದ್ದು. ಯಾಕೆಂದರೆ ಆ ಕಾವ್ಯ ನಮಗೆ ಉಪಲಬ್ಧವಿಲ್ಲ. ಆದರೆ ಅದನ್ನು ಜನ್ನ ಓದಿದ್ದ. ಹೀಗೆ ಯಾರ್ಯಾರು ಕೃತಿ ಮಾಡಿದರೂ ಅವರುಗಳ ಆ ಕೃತಿಯನ್ನು ರಚನೆಗೆ ಅವರಿಗೆ ಯಾವ ಸನ್ಮತಿ, ಒಳ್ಳೆಯ ಬುದ್ಧಿ ಮತ್ತು ಸ್ಫೂರ್ತಿ, ಪ್ರತಿಭೆ ಅವರಿಗಿತ್ತೋ ಅದು ಕೂಡ ನನಗೂ ಪ್ರಾಪ್ತವಾಗಲಿ ಅಂತ ಕವಿ ಪ್ರಾರ್ಥಿಸಿದ್ದಾನೆ. ಇವನು ರಾಜನ ಆಸ್ಥಾನದಲ್ಲಿದ್ದಂಥವನು. ಇವನೊಬ್ಬನೇ ಎಲ್ಲ ಆಸ್ಥಾನದ ಮೇಲೆ ಕವಿ, ಗಮಕಿ, ವಾದಿ, ವಾಗ್ಮಿ ಇವರುಗಳು ಎಲ್ಲ ಇರ್ತಾರೆ. ಮಂತ್ರಿಗಳಲ್ಲದೆ, ಸೇನಾಪತಿಗಳಲ್ಲದೆ, ರಾಜಶ್ರೇಷ್ಠಿಯಲ್ಲದೆ, ಪುರೋಹಿತರಲ್ಲದೆ, ಇನ್ನೂ ಕೆಲವು ವಿದ್ವಾಂಸರಲ್ಲಿ ವಿಭೂಷಿತರಾಗಿರ್ತಾರೆ. ಹಾಗೆ ಆ ನೃಪನ ಸಭೆಯೋಳು ಅಖಿಲ ಕಳಾ ನಿಪುಣರ ನಟ್ಟ ನಡುವೆ ಎಲ್ಲ ನಿಪುಣರು, ತಜ್ಞರು ಇದ್ದಾರೆ, ಬುದ್ಧಿವಂತರು ಕುಳಿತಿದ್ದಾರೆ, ವಾಗ್ಮಿಗಳು ಉಪಸ್ಥಿತರಿದ್ದಾರೆ. ಆ ನೃಪನ ಸಭೆಯೋಳು ಅಖಿಲ ಕಳಾ ನಿಪುಣರ ನಟ್ಟ ನಡುವೆ ಬೊಟ್ಟೆತ್ತಿ ಗೆಲಲ್ ತಾನೇ ಚತುರ್ವಿಧ ಪಂಡಿತನ್ ಏನೆಂಬುದೋ ಸುಕವಿ ಬಾಳಲೋಚನನ ಅಳವು ಸಾಮರ್ಥ್ಯ. ಸುಕವಿ, ಒಳ್ಳೆಯ ಕವಿಯಾದಂತಹ ಬಾಳಲೋಚನ ಅಂದರೆ ಬಾಳ ಅಂತಂದರೆ ಲಲಾಟ, ಹಣೆ, ಲೋಚನ ಕಣ್ಣು, ಹಣೆಗಣ್ಣು ಉಳ್ಳವನು ಶಿವ. ಇವನು ಕವಿಗಳಲ್ಲಿ, ದೇವತೆಗಳಲ್ಲಿ ಶಿವನು ಪ್ರಮುಖನಾಗಿರುವ ಹಾಗೆ ಕವಿದೇವತೆಗಳಲ್ಲಿ, ಕವಿಗಳ ಸಾಲಿನಲ್ಲಿ ನಾನು ಶಿವನಂತೆ ಶೋಭಿಸುವ ಪ್ರಮುಖನಾದಂಥವನು ಅಂತ ಕವಿ ಅಭಿಮಾನದಿಂದ ಜನ್ನ ಹೇಳ್ಕೊಂಡಿದ್ದಾನೆ. ಹಾಗೆ ರಾಜರ ಆಸ್ಥಾನದಲ್ಲಿ ಕೂಡ ನಾನು ಪ್ರಮುಖನಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಕುಳಿತಿರುವ ವಿಭೂಷಿತರ ನಡುವೆ ಒಂದು ಆಭರಣದ ರೀತಿಯಲ್ಲಿ ನಾನು ಹೇಗಿದ್ದೇನೆ ಅಂದರೆ ಬೊಟ್ಟೆತ್ತಿ ಹೇಳಬೇಕೆಲ್ಲರೂ ನೋಡಿ ಜನ್ನ ಇವನೇ ಶ್ರೇಷ್ಠ ಅಂತ ಹೇಳುವ ಹಾಗೆ. ನನಗೆ ನನ್ನ ರಾಜನು ಕವಿಚಕ್ರವರ್ತಿ ಪ್ರಶಸ್ತಿ ಕೊಟ್ಟು ನನ್ನನ್ನು ಗೌರವಿಸಿದ್ದುಂಟು. ನಾನು ಸಾಮಾನ್ಯವಾದ ಕವಿಗಳ ಶ್ರೇಣಿಯಲ್ಲೆಲ್ಲ ನನ್ನನ್ನು ಪರಿಗಣಿಸಬೇಕಾದದ್ದು. ಯಾಕೆಂದರೆ ಹೇಗೆ ಪೊನ್ನರನ್ನರು ಕವಿಚಕ್ರವರ್ತಿಗಳೋ ಹಾಗೆ ನಾನು ಕೂಡ ಕವಿಚಕ್ರವರ್ತಿಯಾಗಿರ್ತಕ್ಕಂಥವನು. ಇವನು ಚತುರ್ಭಾಷಾ ಕವಿಚಕ್ರವರ್ತಿಯೂ ಕೂಡ ಹೌದು. ಯಾಕೆ ಅನ್ನೋಂದರೆ ಮುಂದೆ ಬರ್ತಾರೆ. ನಾವು ನೇಮಿಚಂದ್ರನ ವಿಚಾರವನ್ನು ನೋಡುವಾಗ ಗೊತ್ತಾಗುತ್ತೆ ನಮಗೆ ಅವನು 4 ಭಾಷೆಗಳಲ್ಲಿ ಪ್ರವೀಣನಾಗಿದ್ದಂಥವನು ಅಂತ. ಹಾಗೆ ಪಂಪ ಅವರೆಲ್ಲ ಸಂಸ್ಕೃತ, ಕನ್ನಡದಲ್ಲಿ, ಸ್ವಲ್ಪ ಮಟ್ಟಿಗೆ ಪ್ರಾಕೃತದಲ್ಲಿ. ಆದರೆ ನೇಮಿಚಂದ್ರ 4 ಭಾಷೆಗಳಲ್ಲಿ. ಕವಿಚಕ್ರವರ್ತಿ ಬಿರುದಾಂಕಿತನಾದಂತಹ ಜನ್ನನು ಕೂಡ ಹಲವು ಭಾಷೆಗಳಲ್ಲಿ ಒಂದು ಪ್ರಭುತ್ವವನ್ನು ಗಳಿಸಿದ್ದಂಥವನು. ಅವುಗಳ ಜೊತೆಗೆ ಸೃಜನ ಸಾಮರ್ಥ್ಯವಲ್ಲದೆ ಶಾಸ್ತ್ರದ ಪಾರಂಗತೆಯನ್ನು ಕೂಡ ಇವನು ಜನ್ನ ಪಡೆದಿದ್ದ, ಪಾರಂಗತನಾಗಿದ್ದ. ಅವನು ಶಾಸ್ತ್ರಗಳ ವಿಚಾರದಲ್ಲಿ ವ್ಯಾಕರಣ ಮೊದಲಾದ ತರ್ಕಶಾಸ್ತ್ರ, ತತ್ವಶಾಸ್ತ್ರ ಇವೆಲ್ಲ ಇವೆ. ಆ ವಿವಿಧ ಶಾಸ್ತ್ರಗಳಲ್ಲಿ ಪ್ರವೀಣನಾಗಿದ್ದೆ ನಾನು ಅಂತ ಹೇಳ್ಕೊಂಡಿದ್ದಾನೆ ಜನ್ನ. ರನ್ನಂ ವೈಯಾಕರಣಂ, ರನ್ನನು ಹೇಗೆ ವ್ಯಾಕರಣದಲ್ಲಿ ನಿಪುಣನಾಗಿದ್ದನೋ ಹಾಗೆ ಜನ್ನಂ ಮೇಣ್ ಕವಿಗಳೊಳಗೆ ವೈಯಾಕರಣಂ, ಜನ್ನನು ಕೂಡ. ಪೊನ್ನನ್ ಅಸಹಾಯ ಕವಿ, ಅವನು ಇನ್ನೊಬ್ಬರ ಕವಿಗಳಿಗೆ ಆಶ್ರಯ ಪಡ್ಕೊಂಡು ಅವನು ಕವಿಯಾಗಬೇಕಾದಿರಲಿಲ್ಲ. ತನಗೆ ಸ್ವಸಾಮರ್ಥ್ಯದಿಂದಲೇ ಅವನು ಕಾವ್ಯವನ್ನು ರಚಿಸುವ ಸೃಜನ ಶಕ್ತಿಯನ್ನು ಪಡೆದಂಥವನು. ಹಾಗೆ ಜನ್ನಿಗನು ಕೂಡ ಅಸಹಾಯ ಸುಕವಿ ಕವಿಚಕ್ರವರ್ತಿಗಳವಳು. ಕವಿಚಕ್ರವರ್ತಿಗಳು 3 ಜನ ಏನಿದ್ದಾರೆ ಅವರ ನಡುವೆ ಶೋಭಿಸ್ತಕ್ಕಂತಹ ನಾನು ಜನ್ನ ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ನಾನು ಬರಬೇಕಾದ್ದಿಲ್ಲ ಅಂತ
ಇವನು ಹೇಳಿರ್ತಕ್ಕಂಥದ್ದು ಸ್ವಲ್ಪ ಉತ್ಪ್ರೇಕ್ಷೆಯ ಮಾತು. ಯಾಕೆಂದರೆ ಇವನು ಆಧರಿಸಿರ್ತಕ್ಕಂಥದ್ದು ಯಶೋಧರ ಚರಿತೆಗೆ ವಾದಿರಾಜರ ಅವರು ಸಂಸ್ಕೃತದಲ್ಲಿ ರಚಿಸಿರ್ತಕ್ಕಂತಹ ಒಂದು ಯಶೋಧರ ಚರಿತೆ. ಅದರಿಂದ ಅದು ಇದ್ದೂ ಕೂಡ ಇವನು ಈ ರೀತಿ ಹೇಳಿಕೊಳ್ಳೋದು ಸ್ವಲ್ಪ ಉತ್ಪ್ರೇಕ್ಷೆಗೆ ಹತ್ತಿರವಾದಂತಹ ಮಾತು. ಅದು ಇರಲಿ. ಕಾವ್ಯಕಲಾ ಪರಿಣತಿಯೋಳ್ ಖಡ್ಗಕಲಾ ಪರಿಣತಿಯೋಳ್ ಭಾಳ ನೇತ್ರನ್ ಎನಿಪನ್ ಜನ್ನನ ಸೊಬಗಿನ ಒಂದು ಅಭಿನವ ಮದನನ್. ಜನ್ನ ಈ ಪದ್ಯದಲ್ಲಿ ತನ್ನ ಪರಿಣತಿಯನ್ನು, ಅವನಿಗಿರ್ತಕ್ಕಂಥ ಪ್ರಾವೀಣ್ಯವನ್ನು ಹೇಳ್ಕೊಳ್ತಾನೆ. ಮತ್ತು ಅವನಿಗೆ ಇರತಕ್ಕಂತಹ ಪ್ರಾವೀಣ್ಯದ ಜೊತೆಗೆ ಚೆಲುವು, ತನ್ನ ದೈಹಿಕ ಚೆಲುವು, ದೈಹಿಕ ಸಾಮರ್ಥ್ಯ ಅದೊಂದು ವಿಚಾರ, ಅದರ ಜೊತೆಗೆ ದೈಹಿಕ ಚೆಲುವು ಕೂಡ ಇತ್ತು ಅಂತ ಅವನು ಇಟ್ಕೊಂಡು ನಾನು ಅಭಿನವ ಮದನ, ಎರಡನೇ ಮನ್ಮಥನ ಹಾಗೆ ಇರ್ತಕ್ಕಂಥವನು ಅಂತ ಹೇಳಿ ತನ್ನ ಸೌಂದರ್ಯದ ಬಗ್ಗೆ, ದೇಹ ಸೌಷ್ಠವತೆಯ ಬಗ್ಗೆ, ಸೊಬಗಿನ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾನೆ. ಕಾವ್ಯಕಲಾ ಪರಿಣತಿಯೋಳು, ಕಾವ್ಯ ರಚಿಸುವ ಕಲೆಯಲ್ಲಿ ಇವನು ನಿಪುಣ, ಜಾಣ. ಖಡ್ಗಕಲಾ ಪರಿಣತಿಯೋಳು ನಿಂದಿರೆ ದಂಡಾಧೀಶಂ ತಾನೇ ಇವನು, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿ. ಖಡ್ಗವನ್ನು ಹಿಡಿದು ನಿಂತಹ ಸಂದರ್ಭದಲ್ಲಿ ಅವನು ಮಹಾಪರಾಕ್ರಮಿ. ಆದ್ದರಿಂದ ಖಡ್ಗಕಲಾ ಪರಿಣತಿಯೋಳು, ಕತ್ತಿಯನ್ನು ಯಾವ ರೀತಿ ಝಳಪಿಸಬೇಕು ಮತ್ತು ಶತ್ರುಗಳು ಎದುರಾಗದಾಗ ಯಾವ್ಯಾವ ಪಟ್ಟಿನಲ್ಲಿ ತಪ್ಪಿಸ್ಕೊಳ್ಬೇಕು ಮತ್ತು ಶತ್ರುವಿನ ಮೇಲೆ ನಿಗ್ರಹಿಸಬೇಕು ಅನ್ನೋದನ್ನು ನೈಪುಣ್ಯವನ್ನು ಗಳಿಸಿದಂಥವನು. ಅಂತಹ ಭಾಳ ನೇತ್ರಂ, ಹಣಗಣ್ಣನ ಹಾಗೆ ಅಂದರೆ ಮುಕ್ಕಣ್ಣನ ಹಾಗೆ, ಶಿವನ ಹಾಗೆ ಇರ್ತಕ್ಕಂತಹ ಜನ್ನನು ಸೊಬಗಿನ ಅಭಿನವ ಮದನನ್. ಮತ್ತು ಈ ಎಲ್ಲ ಗುಣಗಳ ಜೊತೆಗೆ ಇನ್ನೂ ಒಂದು ವಿಶೇಷವಾದ ಗುಣವನ್ನು ಜನ್ನ ಹೊಂದಿದ್ದ. ಅದನ್ನು ಅವನೇ ಹೇಳಿಕೊಂಡಿದ್ದಾನೆ. ಏನು ಹೇಳ್ತಾನೆ ಅಂದರೆ, ಜನ್ನ ದೊಡ್ಡ ದಾನಿಯೂ ಆಗಿದ್ದ. ವಿದ್ವತ್ತಿನ ಪರಂಪರೆಯ ಕುಟುಂಬದಲ್ಲಿ ಅಲ್ಲದೆ ಶ್ರೀಮಂತ ಕುಟುಂಬ ಪರಂಪರೆಯಲ್ಲಿ ಹುಟ್ಟಿದಂತಹ ಜನ್ನನು ಅವನು ಜಿಪುಣನಾಗಿರಲಿಲ್ಲ. ಅವನು ದಾನ ಕೊಡುವುದರಲ್ಲಿ ಕೊಡುಗೈ ದಾನಿಯಾಗಿದ್ದ. ಅದನ್ನು ಹೇಳ್ಕೊಳ್ತಾನೆ. ಜಗದೋಳ್ ತಾನ್ ಇತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು. ಅವನಿಗೆ ಅವನ ಪೆಂಪು, ಹಿರಿಮೆ ಏನಪ್ಪ ಅಂದರೆ ಯಾವಾಗಲೂ ಕೊಡುಗೈದಾನೆಯಾಗಿ ಇದ್ದನೇ ಹೊರತು ಇನ್ನೊಬ್ಬರಿಂದ ನನಗೆ ಕೊಡು ಅಂತ ಬೇಡಿದಂಥವನು ಅಲ್ಲ, ನೀಡಿದಂಥವನು ಅಂಥೇಳಿ ತನ್ನ ವಿಚಾರವನ್ನು ಬಹಳ ಅಭಿಮಾನದಿಂದ ಹೇಳಿಕೊಂಡಿದ್ದಾನೆ. ಹೀಗೆ ಜನ್ನನು ತನ್ನ ಕಾವ್ಯ, ಎರಡು ಕಾವ್ಯವನ್ನು ಯಾವ ಇಸವಿಯಲ್ಲಿ ರಚಿಸಿದೆ ಅಂತ ಕಾಲವನ್ನು ಕೂಡ ಆತ ನಿರ್ದೇಶಿಸಿದ್ದಾನೆ. ಇದು ನಾವು ಗಮನಿಸಬೇಕಾದ ಮಾತು. ಕೆಲವು ಕವಿಗಳು ಕಾವ್ಯ ರಚಿಸಿದ್ದನ್ನು ಕಾವ್ಯ ಉಪಲಬ್ಧವಾದ ಸಂದರ್ಭದಲ್ಲಿ ತಿಳಿದು ಬರುತ್ತೆ. ಆದರೆ ಎಷ್ಟನೇ ಇಸ್ವಿಯಲ್ಲಿ ಈತ ರಚಿಸಿರ್ಬೋದು ಅಂತನೋ ಒಂದು ಕುತೂಹಲದಿಂದ ನೋಡುವಾಗ ಕೆಲವು ಮಾಹಿತಿಗಳು ಸಿಗೋದಿಲ್ಲ. ಅಂತರಬಾಹ್ಯ ಪ್ರಮಾಣಗಳಿಂದ ನಾವು ನಿರ್ಧರಿಸಬೇಕಾಗುತ್ತೆ. ಆದರೆ ಜನ್ನ ಅಂತಹ ತೊಂದರೆಗೆ ನಮಗೆ ತಳ್ಳಿಲ್ಲ. ಅವನು ಸ್ಪಷ್ಟವಾಗಿ 1209 ಇಸ್ವಿಯಲ್ಲಿ ಯಶೋಧರ ಚರಿತೆಯನ್ನು ಬರೆದಿದ್ದಾನೆ, ಅದನ್ನು ತಿಳಿಸಿದ್ದಾನೆ. ಮತ್ತು ಈ ಯಶೋಧರ ಚರಿತೆಯನ್ನು ಕುರಿತು ಹೇಳಬೇಕಾದಂತಹ ಕೆಲವು ವಿಶೇಷವಾದ ಮಾಹಿತಿಗಳು ಅಂತಂದರೆ, ಇದು ಆಗಮ ಕಾವ್ಯ ಅಲ್ಲ, ಆ ಪರಂಪರೆ ಅಂದರೆ ಪುರಾಣ ಕಾವ್ಯ ಅಲ್ಲ. ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದೇ ಹೊರತು ಇದು ತೀರ್ಥಂಕರ ಪುರಾಣವಲ್ಲ. ಯಶೋಧರ ಚರಿತೆ ಇದು. ಯಾಕೆಂದರೆ ಪಂಪ ಆದಿಪುರಾಣವನ್ನು ರಚಿಸಿದ, ರನ್ನ ಅಜಿತ ಪುರಾಣವನ್ನು ರಚಿಸಿದ, ಪೊನ್ನ ಶಾಂತಿ ಪುರಾಣವನ್ನು ರಚಿಸಿದ, ನಾಗಚಂದ್ರ ಅವನು ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತೆ ಪುರಾಣ. ಹಾಗೆಯೇ ಇದು ತೀರ್ಥಂಕರ ಪುರಾಣವಲ್ಲ, ಇದು ಆಗಮ ಕಾವ್ಯವಲ್ಲ, ಇದು ಲೌಕಿಕ ಕಾವ್ಯ. ತೀರ್ಥಂಕರ ಪುರಾಣವು ಅಲ್ಲದೆ ಇದ್ದ ಮೇಲೆ ಒಂದು ಚಕ್ರವರ್ತಿಯ ಚರಿತೆಯೋ, ಉದಾಹರಣೆಗೆ ಭರತ ಚಕ್ರವರ್ತಿಯನ್ನು ಕುರಿತು ಕಾವ್ಯಗಳನ್ನು ರಚಿಸಿದ್ದಾರೆ. ಮತ್ತು ಸನತ್ ಕುಮಾರ ಎನ್ನುವ ಇನ್ನೊಬ್ಬ ಚಕ್ರವರ್ತಿ ಇದ್ದಾನೆ, ಅವನ ಬಗ್ಗೆ ಕಾವ್ಯವನ್ನು ರಚಿಸಿದ್ದಾರೆ. ಇದು ಚಕ್ರವರ್ತಿಯ ಚರಿತೆಯೂ ಅಲ್ಲ, ಆಗಮ ಕಾವ್ಯವಲ್ಲ, ತೀರ್ಥಂಕರ ಪುರಾಣವಲ್ಲ ಮತ್ತು ಚಕ್ರವರ್ತಿಯ ಚರಿತೆಯೂ ಅಲ್ಲ. ಹಾಗಾದರೆ ಇದು ಕಾಮದೇವನ ಚರಿತೆಯೋ? ಕಾಮದೇವ, ಜೈನರಲ್ಲಿ 16 ಜನ ಕಾಮದೇವರಿದ್ದಾರೆ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಬಾಹುಬಲಿ ಅವನು ಪ್ರಥಮ ಕಾಮದೇವ, ಮೊದಲನೇ ಕಾಮದೇವ.
ಆತನನ್ನು ಕುರಿತು ಅನೇಕ ಕಾವ್ಯಗಳು ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ಪ್ರಾಕೃತದಲ್ಲಿ, ಅಪಭ್ರಂಶದಲ್ಲಿ ರಚಿತವಾಗಿವೆ. ಹಾಗೆ ಇದು ಜನ್ನನು ರಚಿಸಿರುವ ಯಶೋಧರ ಚರಿತೆಯು ಕಾಮದೇವನ ಚರಿತೆಯೂ ಅಲ್ಲ. ವಾಸುದೇವರ ಕೃತಿಯನ್ನು ರಚಿಸಿದರು. ವಾಸುದೇವ ಅಂತಂದರೆ ಕೃಷ್ಣ. ಜೈನರ 24 ಜನ ತೀರ್ಥಂಕರಲ್ಲದೆ, 12 ಜನ ಚಕ್ರವರ್ತಿಗಳಲ್ಲದೆ 9 ಜನ ವಾಸುದೇವರಿದ್ದಾರೆ. ಹಾಗೆ ಅಂತಹ ವಾಸುದೇವರ ಕೃತಿಯ ಅವರ ಚರಿತೆಯ ಅಂದರೆ ಅದೂ ಅಲ್ಲ. ಹೀಗೆ ಇವ್ಯಾವೂ ಅಲ್ಲದೇ ಇರತಕ್ಕಂಥ ಒಂದು ವಿಶಿಷ್ಟವಾದ ಕಾವ್ಯ ಇದು ಅಂತಂದರೆ ಇದು ಒಂದು ನೋಂಪಿಗೆ ಸಂಬಂಧಪಟ್ಟ. ಜೈನರಲ್ಲಿ ನೋಂಪಿಗಳು ಅಂದರೆ ವ್ರತಗಳು, ಸಂಸ್ಕೃತದಲ್ಲಿ ವ್ರತ ಅಂತೀವೆಲ್ಲ. ಹಾಗೆ ಒಂದು ಸುಮಾರು ಪ್ರತಿ ದಿವಸವೂ ಆಚರಿಸುವ ಹಾಗೆ, ವರ್ಷದುದ್ದಕ್ಕೂ ಆಚರಿಸುವ ಹಾಗೆ ನೋಂಪಿಗಳು, ಜೈನರ ನೋಂಪಿಗಳಿವೆ. ಒಂದೊಂದು ನೋಂಪಿಗೂ ಒಂದೊಂದು ಕಥೆ ಇದೆ. ನಾನು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ವತಿಯಿಂದ ಪ್ರಕಟವಾಗಿರುವ ಒಂದು ಕೃತಿ ನನ್ನದು. ಅದರಲ್ಲಿ ಎಲ್ಲ ಉಪಲಬ್ಧ ನೋಂಪಿಗಳ ಸಂಕಲನ ಗ್ರಂಥ, ನೋಂಪಿಯ ಕಥೆಗಳು ಅಂತ ರಚಿಸಿದ್ದಾನೆ. ಹಾಗೆ ಇದು ಒಂದು ನೋಂಪಿಯ ಕತೆ. ಅಷ್ಟಮಿ ಪೂಜೆ ಅಂತ ಮಾಡ್ತಾರೆ. ಆ ಅಷ್ಟಮಿಯ ಕಾಲದಲ್ಲಿ ಅನಂತ ಚತುರ್ದಶಿಯ ದಿವಸ ಮಾಡತಕ್ಕಂತಹ ಕಾಲದಲ್ಲಿ ವಿಶೇಷವಾಗಿ ಜೈನೇತರರು ಮಾರಿ ಪೂಜೆಯನ್ನು, ದುರ್ಗಾದೇವಿಯ ಪೂಜೆಯನ್ನು, ಪ್ರಾಣಿ ಬಲಿ ಕೊಡುವ ಪೂಜೆಯನ್ನು ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ಅಹಿಂಸೆಯನ್ನು ಪ್ರತಿಪಾದಿಸುವ ಈ ಕಾವ್ಯವನ್ನು ರಚಿಸಿದ್ದಾರೆ. ಇದರ ಕಥೆಯನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಪಾರಾಯಣ ಮಾಡ್ತಾರೆ. ಹಾಗೆ ತುಂಬ ಪಾರಾಯಣ ಮಾಡುವ ಅತ್ಯಂತ ಜನಪ್ರಿಯವಾದಂತಹ ಕಥೆಗಳು ಜೈನರಲ್ಲಿ ಇವೆ. ಜನ್ನನ ಯಶೋಧರ ಚರಿತೆಯಲ್ಲಿ ಕಥೆ ಇದೆ. ಅದು ದುರ್ಗಾಷ್ಟಮಿಯ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಅವನು ಹೇಳ್ತಾನೆ, ಶ್ರಾವಕ ಜನದ ಉಪವಾಸಂ ಜೀವದಯಾಷ್ಟಮಿಯೊಳಗೆ ಪಾರಣೆ ಕಿವಿಗಳಿಗೆ ಈ ವಸ್ತು ಕಥನದ ಇಂದು ಉದ್ಭಾವಿಸೆ ಕವಿಬಾಳಲೋಚನಂ ವಿರಚಿಸಿದಂ. ಈ ಯಶೋಧರ ಚರಿತೆಯನ್ನು ಬರೆದವನು ಯಾರು ಅಂದರೆ ಕವಿಬಾಳಲೋಚನ ಎನ್ನುವ ಬಿರುದಾಂಕಿತನಾದಂತಹ ಈ ಜನ್ನನು ರಚಿಸಿದ್ದಾನೆ. ಇದು ಶ್ರಾವಕ ಜನದ ಉಪವಾಸಂ. ಶ್ರಾವಕರು ಅಂದರೆ ಜೈನ ಗೃಹಸ್ಥರು, ಜೈನ ಸಂಸಾರದಲ್ಲಿರ್ತಕ್ಕಂಥ ಗೃಹಸ್ಥರನ್ನು ಶ್ರಾವಕರು ಅಂತ ಕರೀತಾರೆ. ಪುರುಷರು ಶ್ರಾವಕರು, ಸ್ತ್ರೀಯರು ಶ್ರಾವಕಿಯರು. ಅವರು ಆಚರಿಸ್ತಕ್ಕಂತಹ ಜೀವದಯಾಷ್ಟಮಿ, ಅಹಿಂಸೆ, ಜೀವಕ್ಕೆ ನಾವು ಹಿಂಸೆ ಕೊಡಬಾರದು, ಅಹಿಂಸೆಯನ್ನು ಪಾಲಿಸಬೇಕು. ಯಾವ ಜೀವಿಯನ್ನು ನಾವು ಕೊಲ್ಲುವ ಅಧಿಕಾರ ನಮಗಿಲ್ಲ. ನಮ್ಮ ಹಾಗೆ ಅವಕ್ಕೂ ಬದುಕುವ ಅಧಿಕಾರ ಉಂಟು. ಜೀವೋ ಜೀವಸ್ಯ ಜೀವಿತಂ. ನೀನು ಜೀವೋ, ಬದುಕು, ನೀನು ಬಾಳು. ಜೀವಸ್ಯ ಜೀವಿತಂ, ಬೇರೆಯವರಿಗೂ ಬದುಕೋದಕ್ಕೂ ಬಿಡಬೇಕು ನೀನು ಅಂತ. ಹಾಗೆ ಆ ದಯೆಯ ಅಹಿಂಸೆಯ ಮಹತ್ವವನ್ನು ಬೋಧಿಸುವ, ಅದರ ಸಂಬಂಧಪಟ್ಟಂಥ ಕಥೆಗಳನ್ನು ಹೇಳುತ್ತಾ ಪಾರಾಯಣ ಮಾಡ್ತಕ್ಕಂಥ ದಿವಸ ಅದು ಜೀವದಯಾಷ್ಟಮಿ ದಿವಸ. ಅಂಥ ದಿವಸ ಉಪವಾಸ ಮಾಡ್ತಾರೆ ಅವರು, ಆಹಾರ ತೆಗೆದುಕೊಳ್ಳೋದು. ಇಡೀ ದಿವಸ ನಿರ್ಜಲೋಪವಾಸ, ನೀರನ್ನು ಕೂಡ ತೆಗೆದುಕೊಳ್ಳದೆ ಮಾಡ್ತಕ್ಕಂಥ ಉಪವಾಸ ಮಾಡಿ ಮಾರನೆಯ ದಿವಸ ಆಹಾರವನ್ನು ತೆಗೆದುಕೊಳ್ಳುವುದಕ್ಕೆ ಇರುವ ಒಂದು ಪಾರಿಭಾಷಿಕ ಶಬ್ದ ಪಾರಣೆ ಅಂತ. ಹಾಗೆ ಪಾರಣೆ ಎಷ್ಟು ರುಚಿಯೋ, ಎಷ್ಟು ಬಯಸ್ತೇವೆಯೋ, ಹಾಗೆ ಈ ಕಥೆ ಕೂಡ ಪಾರಣೆಗೆ ಸದೃಶ ಅಂತ ಹೇಳ್ತಾನೆ. ಅಹಿಂಸೆಯ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು. ಉಪವಾಸದ ಮರುದಿವಸ ಊಟ ಹೇಗೆ ರುಚಿಯೋ ಹಾಗೆ ನನ್ನ ಕಾವ್ಯವೂ ಕೂಡ ರುಚಿಯಾಗುತ್ತೆ ಅಂತ ಅದರಲ್ಲಿ ತಿಳಿಸ್ಕೊಂಡಿದ್ದಾನೆ. ಈ ಕಾವ್ಯದಲ್ಲಿ ಅಂದರೆ ಯಶೋಧರ ಚರಿತೆ, ಈ ಕಾವ್ಯ ಕೇವಲ 311 ಪದ್ಯಗಳು ಮಾತ್ರ ಇರ್ತಕ್ಕಂಥದ್ದು. ಅದರಲ್ಲಿ 306 ಪದ್ಯಗಳು ಎಲ್ಲ ಕಂದ ಪದ್ಯಗಳು, ಇನ್ನು ಉಳಿದ ವೃತ್ತಗಳು. ಇಂತಹ ಪುಟ್ಟ ಕಾವ್ಯಕ್ಕೆ ಎಷ್ಟು ಮಹತ್ವ ಅಂದರೆ ಇದನ್ನು ಕುರಿತು ಅನೇಕ ವಿಮರ್ಶೆಗಳು ಬಂದಿವೆ. ಕುವೆಂಪುರಿಂದ ಮೊದಲುಗೊಂಡು ಬೇರೆ ಬೇರೆ ವಿದ್ವಾಂಸರು, ಬೇರೆ ಬೇರೆ ವಿಮರ್ಶಕರು ಬಿಡಿ ಬಿಡಿ ಲೇಖನಗಳನ್ನು, ಗ್ರಂಥಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಒಂದು ಚಿಕ್ಕ ಕಾವ್ಯ ದೊಡ್ಡ ವಿಮರ್ಶೆಗೆ ಪಾತ್ರವಾಗಿರ್ತಕ್ಕಂಥದ್ರಲ್ಲಿ ಜನ್ನನ ಯಶೋಧರ ಚರಿತೆ ತುಂಬ ಪ್ರಮುಖವಾದದ್ದು. ಇದರಲ್ಲಿ 4 ಅವತಾರಗಳಿವೆ.
ಅವತಾರ ಅಂದರೆ ದಶಾವತಾರದ ಅವತಾರ ಅಲ್ಲ. ಅವತಾರ ಎನ್ನತಕ್ಕಂಥದ್ದು ಆಶ್ವಾಸ ಎನ್ನುವ ಅರ್ಥದಲ್ಲಿ. ಸಂಸ್ಕೃತ ಮತ್ತು ಕನ್ನಡ ಕಾವ್ಯಗಳನ್ನು, ಪ್ರಾಚೀನ ಕಾವ್ಯಗಳನ್ನು, ಪುರಾತನ ಕಾವ್ಯಗಳನ್ನು ನಾವು ಓದುವಾಗ ಕಾಣ್ತೇವೆ. ಅಲ್ಲಿ ಅಧ್ಯಾಯಗಳನ್ನು ಮಾಡಿಕೊಳ್ತಾರೆ, ಪರ್ವಗಳನ್ನು ಮಾಡ್ತಾರೆ. ಅರಣ್ಯ ಪರ್ವ, ಉದ್ಯೋಗ ಪರ್ವ, ಹೀಗೆ ಪರ್ವಗಳಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಕಾಂಡಗಳು, ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಸುಂದರಕಾಂಡ, ಹೀಗೆ ಕಾಂಡಗಳು ಬರ್ತದೆ. ಕಾಂಡ ಅಂತ ಕೊಡ್ತಾರೆ, ಆಶ್ವಾಸ ಅಂತ ಕೊಡ್ತಾರೆ, ಸಂಧಿ ಅಂತ 5ನೇ ಸಂಧಿ. ಕುಮಾರವ್ಯಾಸ ಭಾರತದಲ್ಲಿ ಸಂಧಿಗಳಿವೆ. ರತ್ನಾಕರ ವರ್ಣೆಯ ಭರತೇಶ್ವರದಲ್ಲಿ ಸಂಧಿಗಳನ್ನು ಕಾಣ್ತೇವೆ. ಹಾಗೆ ಇಲ್ಲಿ ಜನನ ಯಶೋಧರ ಚರಿತೆಯಲ್ಲಿ 4 ಅವತಾರಗಳು, 4 ಅಧ್ಯಾಯಗಳು, ಚಾಪ್ಟರ್ಸ್ ಇವೆ. ತಮಿಳಿನಲ್ಲೂ ಕೂಡ ಯಶೋಧರ ಚರಿತೆ ಅನ್ನೋದು ಒಂದು ಉಂಟು. ಆ ಯಶೋಧರ ಚರಿತೆ ಕೂಡ ಸ್ವಾರಸ್ಯ ಅಂದರೆ ಅದರಲ್ಲೂ ಕೂಡ 300 ಚಿಲ್ಲರೆ ಪದ್ಯ ಇರತಕ್ಕಂಥದ್ದು. ಒಂದು ಅಭಿಪ್ರಾಯ ಏನೆಂದರೆ ಇವನೇ ಅದನ್ನು ಬರೆದಿರಬಹುದೋ ಅನ್ನುವ ಒಂದು ಸೂಚನೆ ಕೂಡ ಉಂಟು. ಇರಲಿ. ವೀರಬಲ್ಲಾಳ ಅವನು ಹೊಯ್ಸಳ ವಂಶದಕ್ಕೆ ಸೇರಿದಂಥವನು. ಅದರಿಂದ ಈ ಕಾವ್ಯದ ಆರಂಭದಲ್ಲಿ ವೀರಬಲ್ಲಾಳನ ಹಿರಿಯರು, ಪೂರ್ವಜರು, ಹೊಯ್ಸಳ ವಂಶ ಅನ್ನೋದು ಹೇಗೆ ಬಂತು, ಸುದತ್ತಾಚಾರ್ಯರು ಎನ್ನುವ ಜೈನ ಗುರುಗಳು ತಪಸ್ಸು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಹುಲಿ ಬಂದಂತಹ ಘಟನೆ ನಡೆಯುತ್ತೆ. ಆಗ ಸಳ ಎನ್ನತಕ್ಕಂಥವನು, ಅವನು ಹೊಯ್ಸಳ ವಂಶದ ಮೂಲ ಪುರುಷ, ಮೊದಲನೇವನು, ಸಳ ಅಂತವನ ಹೆಸರು. ಆಗ ತಮ್ಮ ಕುಂಚವನ್ನು, ಅಂದರೆ ಜೈನ ಮುನಿ, ನಿರ್ಗ್ರಂಥ ಮುನಿ ಹತ್ತಿರ 2 ಪದಾರ್ಥಗಳಿರೋದು. ಒಂದು ಕೈಯಲ್ಲಿ ನವಿಲುಗರಿಯಿಂದ ಮಾಡಿದಂತಹ ಕುಂಚ ಅಂತ ಇರ್ತದೆ, ನವಿಲುಗರಿಯ ಇದು. ಇನ್ನೊಂದು ಕೈಯಲ್ಲಿ ನೀರನ್ನು ಒಳಗೊಂಡಂತಹ ಕಮಂಡಲು ಇರುತ್ತೆ. ತಮ್ಮ ಕೈಯಲ್ಲಿದ್ದಂತಹ ಕುಂಚವನ್ನು ಆ ಸಳನೆಗೆ ಕೊಟ್ಟು ಸುದತ್ತಾಚಾರ್ಯರು ಆ ಹುಲಿಯನ್ನು ನೀನು ನಿಗ್ರಹಿಸು ಅಂತ ಹೇಳ್ತಾರೆ. ಆದ್ದರಿಂದ ಹೊಯ್ ಸಳ ಅಂತ ಅವರು ಹೇಳಿದ್ದರಿಂದ ಮುನಿ ಹೊಯ್ ಅದನ್ನು ಹೊಡಿ, ನಿಗ್ರಹಿಸು ಸಳನೆ ಅಂತ ಹೇಳಿದಿಂದ ಆ ವಂಶಕ್ಕೆ ಹೊಯ್ಸಳ ವಂಶ ಅಂತ ರೂಢಿಗೆ ಬಂತು ಅನ್ನೋದನ್ನು ಈ ವಿವರಗಳನ್ನೆಂದರೆ ಚಾರಿತ್ರಿಕ ಮಾಹಿತಿಯನ್ನು ಕಾವ್ಯದ ಆರಂಭದಲ್ಲಿ ಜನ್ನಕವಿ ಕೊಟ್ಟಿದ್ದಾನೆ. ಇನ್ನು ಕಾವ್ಯದ ಕತೆ ಪ್ರಾರಂಭ ಆಗುತ್ತೆ. ಆ ಕಾವ್ಯದ ಆರಂಭ, ಕಥೆಯ ಪ್ರಾರಂಭ ಅದು ಬಹಳ ಆಕರ್ಷಕವಾಗಿದೆ, ಮನೋಜ್ಞವಾಗಿದೆ. ಮತ್ತು ಅದು ಅಷ್ಟೇ ರೀತಿಯಲ್ಲಿ ನೋಡಿದಾಗ ಪೂರ್ವದಲ್ಲಿ ಯಾವುದನ್ನು ತೊರೆಯಬೇಕು, ಹಿಂಸೆಯನ್ನು ತೊರೆಯಬೇಕು. ಆದ್ದರಿಂದ ಹಿಂಸೆಯ ಒಂದು ವಾತಾವರಣವನ್ನು ಪ್ರಾರಂಭದಲ್ಲಿ ಕೊಟ್ಟು ಆಮೇಲೆ ಅಹಿಂಸೆಗೆ ಅದನ್ನು ಹೊರಡಿಸುವ ರೀತಿಯಲ್ಲಿ ಕಾವ್ಯವನ್ನು ಬೆಳೆಸ್ಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಅದರಲ್ಲಿ ಕವಿ ಜನ್ನ ಅವನ ಸಂಪೂರ್ಣ ಸೃಷ್ಟಿಶಕ್ತಿಯನ್ನು, ದೈವದತ್ತವಾದ ಪ್ರತಿಭೆಯನ್ನು ಅದನ್ನು ವಿನಿಯೋಗಿಸಿರ್ತಕ್ಕಂಥದ್ದನ್ನು ಕೂಡ ಪದ್ಯದಿಂದ ಪದ್ಯಕ್ಕೆ ಅದರ ಪ್ರಭೆಯನ್ನು, ಪ್ರತಿಭೆಯ ಕಾಂತಿಯನ್ನು ನಾವು ಕಾಣ್ತೇವೆ. ಆಶ್ವೇಜ ಮಾಸದಲ್ಲಿ ಈ ಮಾರಿ ಹಬ್ಬವೂ ಆಗುತ್ತೆ ಮತ್ತು ಜೈನರು ಪಾಲಿಸ್ತಕ್ಕಂಥ ಜೀವದಯಾಷ್ಟಮಿ ಹಬ್ಬವು ಕೂಡ ಆ ಸಂದರ್ಭದಲ್ಲೇ ಬರ್ತಕ್ಕಂಥದ್ದು. ಹಾಗೆ ಒಂದು ದೊಡ್ಡ ಉದ್ಯಾನವನದ ರೀತಿಯಲ್ಲಿರುತ್ತೆ, ಅಥವಾ ಕಾಡಿನ ಒಂದು ಪ್ರಾರಂಭದ ಭಾಗ. ಅದರ ನಡುವೆ ಒಂದು ಮಾರಿ ಗುಡಿ ಇದೆ. ಆ ಮಾರಿ ಗುಡಿ ಮತ್ತು ಅದನ್ನು ಪೂಜೆಗೆ ಬರ್ತಕ್ಕಂಥವನು ಅವನು ಮಾರಿದತ್ತ ಎನ್ನತಕ್ಕಂತಹ ಒಬ್ಬ ರಾಜನು, ಆ ಪ್ರದೇಶದ ರಾಜನು ಅವನು ಬರ್ತಾನೆ. ಅದರಲ್ಲಿ ಆಚರಿಸ್ತಕ್ಕಂಥದ್ದು, ಅದಕ್ಕೆ ಅನೇಕ ಪ್ರಾಣಿಗಳನ್ನು ಆ ಜಾತ್ರೆಯ ದಿವಸ ಬಲಿ ಕೊಡ್ತಕ್ಕಂಥ, ಇಷ್ಟು ಹಿನ್ನೆಲೆ ಇಟ್ಕೊಂಡು ನಾವು ಈ ಕಥೆಯನ್ನು ಬೆಳೆಸ್ಬೋದು. ಆ ದೇವಿಯ ಜಾತ್ರೆಗೆ ಮೊಳೆಬೋದ ಎಳೆವೆರೆ ಸಿರದ ಗಾಳಂ ಉರಿಯ ಉಯ್ಯಲೆ ಕೈಬೋದ ಅಸುಕೆ ಕೋಕಿಲಧ್ವನಿ ಮೂದಲೆಯ ಉಲಿಯಾಗೆ ಬಂದುದಂದು ವಸಂತಂ. ಒಳ್ಳೆ ವಸಂತ ಋತು ಆಗಮನ. ವಸಂತ ಋತುವಿನ ಕುರಿತು ಬರೆದ ಇವನ ಜನ್ನಕವಿಯ ಅನೇಕ ಪದ್ಯಗಳು ಇದರಲ್ಲಿ ಪ್ರಸಿದ್ಧಿ ಪಡೆದಿವೆ. ಅದನ್ನು ಮತ್ತೆ ನಾವು ಪ್ರಸ್ತಾಪಿಸ್ಬೋದು. ಈಗ ಇಷ್ಟು ಪೀಠಿಕೆ ಸಾಕು. ಅದು ಋತು, ಗ್ರೀಷ್ಮ ಋತು, ವಸಂತ ಋತು, ಶರದ್ ಋತು, ಹಿಂಗೆ 6 ಋತುಗಳು, 6 ಋತುಗಳು ಬರ್ತದಲ್ಲ. ಹಾಗೆ ಈಗಿರುವ ಈ ಕತೆ ನಡೆಯುತ್ತಿರುವ ಸಂದರ್ಭದ ಋತು ಅದು ವಸಂತ ಋತು. ವಸಂತ ಋತುವಿನ
ವಸಂತ ಋತು ಇದೆಯನ್ನಲ್ಲ, ಅವನು ಋತುಗಳ ರಾಜ. ವಸಂತ ಬಂದ ಋತುಗಳ ರಾಜ ಕುಣಿಸುತ್ತ ಪೆಣ್ಗಳನ್ನಿಂದ ಅಂತ ಅದನ್ನೆಲ್ಲ ವರ್ಣಿಸಿದ್ದಾರೆ. ಅಂತಹ ವಸಂತ ಋತುವಿನಲ್ಲಿ ಬಹಳ ಗಿಡಮರಗಳ ಹಸಿರು ಚಿಗುರು, ಎಲ್ಲಿ ನೋಡಿದರೂ ಹಸಿರಿನ ಒಂದು ವೈಭವವನ್ನು ಕಾಣ್ತೇವೆ. ನಿಸರ್ಗವೇ ತನ್ನ ಚೆಲುವನ್ನು ಪ್ರಕಟಿಸುವ ಸಂದರ್ಭ ಅಂದರೆ ವಸಂತ ಋತು. ಅದರ ನಡುವೆ ಈ ಹಿಂಸೆಯ ಘಟನೆ, ಈ ಒಂದು ಸಾದೃಶ್ಯ ವೈದೃಶ್ಯಗಳನ್ನು ತೂಗಿ ನೋಡುವಾಗ ಈ ಕತೆಗೆ ಒಂದು ಹೊಸ ಬೀಸು, ಒಂದು ಹೊಸ ಆಸು ಅದು ಕಾಣ್ತೇವೆ ನಾವು. ಆ ದೇವಿಯ ಮಾರಿದೇವಿಯ ಜಾತ್ರೆಗೆ ಮೊಳೆ ಹೋದ ಎಳೆಬೆರೆ, ಏನು ಮೊಳಕೆ ಒಂದು ಬೀಜ ಬಿದ್ದು ಮೊಳಕೆ ಹೊಡೆದಾಗ ಸಣ್ಣದು ಕಾಣಿಸ್ಕೊಳ್ಳುತ್ತೆ, ಹಾಗೆ ಎಳೆಬೆರೆ. ಆಕಾಶದಲ್ಲಿ ಬಾಲಚಂದ್ರ, ಎಳೆ ಚಂದ್ರ, ಬಾಲಚಂದ್ರನು ಅಲ್ಲಿ ಆಕಾಶದಲ್ಲಿ ಎಳೆಬೆರೆ ಕಾಣಿಸ್ಕೊಳ್ತಾ ಇದ್ದಾನೆ. ತೂಗು ಚಂದ್ರ, ಅದು ಆ ತೂಗು ಚಂದ್ರನ ಇದು ಹೇಗಿತ್ತು ಅಂದರೆ ಒಂದು ಗಾಳ ಹಾಕುವ ಹಾಗಿತ್ತು. ಮೀನು ಹಿಡಿಯೋದಕ್ಕೆಲ್ಲ ಗಾಳ ಹಾಕ್ತಾರಲ್ಲ, ಹುಕ್ಕು ಹಾಗಿತ್ತು. ಅದಕ್ಕೋಸ್ಕರ ಹೇಳ್ತಾರೆ ಸಿರದ ಗಾಳಂ. ಆ ಪ್ರಾಣಿಗಳ ಬಲಿ ಕೊಡುವಾಗ ಅದರ ತಲೆಗೆ ಈ ಕೊಕ್ಕು ಹಾಕಿ ಅದನ್ನು ಸೆಳಿತಾರಲ್ಲ ಮೇಲಕ್ಕೆ, ಹಾಗೆ ಅದೇ ಚಂದ್ರ ಅದಕ್ಕೊಂದು ರೂಪಕವಾಗಿ ಹಾಗಿತ್ತಂಥದ್ದು. ಚಂದ್ರ ಚೆಲುವು, ಆದರೆ ಮಾರಿ ಹಬ್ಬಕ್ಕೆ ಹೋಲಿಸಿದಾಗ ಅದು ಪ್ರಾಣಿಗಳನ್ನು ಮೇಲಕ್ಕೆ ಎಳೆಯುವುದಕ್ಕೆ ಕುತ್ತಿಗೆಗೆ ಹಾಕುವ ಗಾಳದ ಹಾಗಿತ್ತು. ಉರಿಯ ಉಯ್ಯಲೆ ಕೈವೋದ ಅಸುಕೆ ಅಂದರೆ ಅಶೋಕವು. ಆ ಅಶೋಕ ವೃಕ್ಷವು ಅದರ ಎಲ್ಲ ಚಿಗುರಿತ್ತು, ವಸಂತ ಋತು ಅಲ್ಲ. ಅಶೋಕ ವೃಕ್ಷದ ಚಿಗುರು ತುದಿ ಅದು ಹೇಗಿರುತ್ತೆ ಅಂತಂದರೆ ಅದು ಸ್ವಲ್ಪ ಕೆಂಪು ಬಣ್ಣದಿಂದ ಇರ್ತದೆ. ಕೆಂಪು ಬಣ್ಣದ ಚಿಗುರಿನ ತುದಿಯ ಎಲೆಗಳನ್ನು ಗೊಂಚಲಾಗಿ ಪಡೆದಿರತಕ್ಕಂತಹ ಆ ಮರದ ತುದಿ ಹೇಗಿತ್ತು ಅಂತಂದರೆ ಉರಿಯ ಉಯ್ಯಲೆ. ಚೆನ್ನಾಗಿ ಉರಿ ಎತ್ಕೊಂಡ್ಬಿಟ್ರೆ ಆ ಜ್ವಾಲೆ ಎಲ್ಲನೂ ಮೇಲೆ ತುದಿಯಲ್ಲಿದ್ದು ಅದು ಹೇಗೆ ಒಂದು ಉಯ್ಯಾಲೆ ತೂಗಾಡ್ತಾರೆ ಗಾಳಿ ಬೀಸಿದಾಗ ಬೆಂಕಿಯ ಜ್ವಾಲೆಗಳು, ಹಾಗೆ ಅಶೋಕದ ತುದಿ, ಅದರ ಎಲೆಗಳ ತುದಿ, ಹೊಂಬಣ್ಣದ ತುದಿ ಕಾಣಿಸ್ತಾ ಇತ್ತಂತೆ. ಇದೆಲ್ಲ ಒಂದು ಚಿತ್ರ ಕೊಡ್ತಾನೆ ಕವಿಯ ಚಿತ್ರಕ ಶಕ್ತಿ. ನಿಸರ್ಗದ ರೂಪವನ್ನು ಒಂದು ಹಿಂಸೆಯ ವಾತಾವರಣಕ್ಕೆ ಹೊಂದಿಸಿಕೊಂಡು ಕವಿ ವರ್ಣಿಸುತ್ತಿರುವ ಧಾಟಿ ರೀತಿ ಅದನ್ನು ನಾವು ಕಾಣಬೇಕು. ಮತ್ತು ಮರಗಿಡಗಳಲ್ಲಿ ಕೊಂಬೆರೆಂಬೆಗಳಲ್ಲಿ ಕುಳಿತಿರ್ತಕ್ಕಂತಹ ಕೋಗಿಲೆ ವಸಂತ ಋತುವಿನಲ್ಲಿ ಅದು ಕೂಜನ ಕುಹು ಕುಹು ಅಂತ ಕೂಗ್ತಾ ಇರುತ್ತೆ. ಹಾಗೆ ಕೋಕಿಲೆಯ ಧ್ವನಿ ಹೇಗಿತ್ತು ಅಂದರೆ ರಮ್ಯವಾಗಿದ್ದಿರಬೇಕು ಬೇರೆ ಸಂದರ್ಭದಲ್ಲಿ, ಆದರೆ ಇದು ಮಾರಿ ಹಬ್ಬದ ಸಂದರ್ಭ ಆದ್ದರಿಂದ ಅದು ಒಪ್ಪದೇ ಇರತಕ್ಕಂಥವ್ರನ್ನ ಮೂದಲಿಸುವ ಹಾಗೆ, ಅವರನ್ನು ನಿಂದಿಸುವ ಹಾಗಿತ್ತಂತೆ. ಈ ರೀತಿ ಬಂದುದೊಂದು ವಸಂತಂ. ವಸಂತವನ್ನು ವೈಭವದ ರೀತಿಯಲ್ಲಿ ನೋಡುವುದು ಒಂದು ರೀತಿ, ಹಿಂಸೆಯ ಒಂದು ವಾತಾವರಣದ ರೀತಿ ನೋಡೋದು ಇನ್ನೊಂದು ರೀತಿ. ಆಗ ಸಿಸಿರ ಮನೆ ಪಿಡಿದು ಪರಕೆಗೆ ವಸಂತನ್ ಅಲರ್ವೋದ ಮಾವಿನ ಅಡಿ ಮಂಚಿಕೆಯೋಳ್ ಕುಸುರಿದರಿದ ಅಡಗಿನಂತೆ ಓಲ್ ಎಸೆದವು ತದ್ವನದೋಳ್ ಉದಿರ್ದ ಮುತ್ತದ ಮುಗುಳ್ಗಳು. ವಸಂತನು ಶಿಶಿರವನ್ನು ಹಿಡಿದು ಆ ಮಾರಿಗೆ ಬಲಿ ಕೊಡಲು ಹರಕೆ ಹೊತ್ತಿದ್ದಂತಹ ಜನ ಎಲ್ಲ ಬಂದರಲ್ಲ, ಹರಕೆ ಹೊತ್ತಂತಹ ಜನ ಆ ಪ್ರಾಣಿಯನ್ನು ಕೊಡ್ತಾರೆ, ಅದನ್ನು ಕತ್ತರಿಸ್ತಾರೆ, ತುಂಡು ತುಂಡು ಮಾಡು ಅದನ್ನೆಲ್ಲ ಇಟ್ಟು ಆಮೇಲೆ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಆ ದೃಶ್ಯನ ನಾವು ಕಲ್ಪಿಸಿಕೊಂಡು ಈ ಪದ್ಯದ ವರ್ಣನೆಯನ್ನು ಈಗ ಸಮೀಕರಿಸಿ ನೋಡಿದರೆ ಕಾಣುತ್ತೆ. ಇದು ಶಿಶಿರ ಮನೆ ಪಿಡಿದು, ಶಿಶಿರ ಋತುವನ್ನು ಹಿಡ್ಕೊಂಡು ಪರಕೆಗೆ ಹರಕೆಯಿಂದ ಬಂದಿರತಕ್ಕಂಥವರು, ಅವರು ಅಲರ್ವೋದ ಅರಳಿದಂತಹ ಮಾವಿನ ಅಡಿಮಂಚಿಕೆಯೋಳು, ಮಾವಿನ ಮರ, ಅದನ್ನು ಆ ಮಾವಿನ ಮರದ ಕೊಂಬೆಯ ತುದಿಗಳು ಎಲ್ಲ ಅರಳಿದಂತಹ ಭಾಗಗಳು, ಅದನ್ನು ನಾವು ಏನಾದರೂ ಮಾಂಸವನ್ನು ಕತ್ತರಿಸೋದಕ್ಕೊಂದು ಮಣೆ ಬೇಕಲ್ಲ, ಹಾಗೆ ಅದನ್ನು ಮಣೆ ಮಾಡಿಕೊಂಡು ಅಡಿಮಂಚಿಕೆ ಅಡಿಗಲ್ಲು ಮಾಡಿಕೊಂಡು ಕುಸುರಿದರೆ ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿರ್ತಕ್ಕಂತಹ ಅಡಗಿನಂತೆ ಓಲ್ ಮಾಂಸದ ಹಾಗೆ ಎಸೆದವು ತದ್ವನದೋಳು ಉದಿರ್ದ ಮುತ್ತದ ಮಗಳು. ಆ ಮುತ್ತದ ಮುಗುಳುಗಳಂದರೆ ಮುತ್ತುಗದ ಮರದ
ಎಲೆಗಳು ಅಗಲವಾಗಿರುತ್ತೆ, ಹೂವು ಕೆಂಪಾಗಿರುತ್ತೆ. ಆ ವಸಂತ ಋತುವಿನಲ್ಲಿ ಗಾಳಿ ಬೀಸಿದಾಗ ಆ ಕೆಂಪಾದ ಹೂವುಗಳೆಲ್ಲ ಮರದ ಕೆಳಗೆಲ್ಲ ಹರಡ್ಕೊಂಡು ಬಿದ್ದಿವೆ. ಅದು ಹೇಗಿತ್ತು ಅಂತಂದರೆ, ಮಾಂಸದ ತುಂಡುಗಳನ್ನೆಲ್ಲ ಮಾಡಿ ಕೆಂಪಾಗಿರ್ತಕ್ಕಂಥದ್ದನ್ನು ಆ ಮರದ ಅಡಿಯಲ್ಲಿ ಚದುರಿದ್ದಾರೋ ಅನ್ನುವ ಹಾಗೆ. ಅಂದರೆ ನಿಸರ್ಗವೇ ಒಂದು ರೀತಿಯಲ್ಲಿ ಈ ಹಬ್ಬದ ಸ್ವರೂಪವನ್ನು ಬಿಂಬಿಸುವ ಹಾಗೆ ಇತ್ತು ಅಂತ ಹೇಳಿ ಜನನ ಚಿತ್ರಕ ಶಕ್ತಿ ಇದೆಯಲ್ಲ, ಅದನ್ನು ಹೇಗೆ ಶಬ್ದಗಳಲ್ಲಿ ಒಂದು ಚಿತ್ರವನ್ನು ನಮ್ಮ ಕಣ್ಣಿಗೆ ಕಾಣುವ ಹಾಗೆ, ಅಂತಃಕರಣಕ್ಕೆ ಮುಟ್ಟುವ ಹಾಗೆ, ಬುದ್ಧಿಗೆ ಒಳೆಯುವ ಹಾಗೆ ಅವನು ವರ್ಣಿಸ್ತಾನೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ಬೋದು. ಅದರಿಂದನೇ ಹೇಳ್ತಾನೆ, ಅದೇನು ಅಳವಗಳಮೋ ಕವೀಂದ್ರರ ಅಂತ. ಕವಿಗಳ ಸಾಮರ್ಥ್ಯ ಇರತಕ್ಕಂಥದ್ದು ಶಬ್ದದಲ್ಲಿ ಅದನ್ನು ಬಿಂಬಿಸ್ತಕ್ಕೆ. ಹೀಗೆ ಆ ಭಾಗದ ರಾಜನಾದಂತಹ ಮಾರಿದತ್ತ ರಾಜ ಅವನು ಬಂದ. ಪ್ರಾಣಿ ಬಲಿ ಹರಕೆ ಹೊತ್ತಂಥ ಸಹಸ್ರಾರು ಜನ ಎಲ್ಲ ಸೇರಿದ್ದಾರೆ ಜಾತ್ರೆಯಲ್ಲಿ. ಬಲಿ ಕೊಡುವುದಕ್ಕೆ ಬೇಕಾದಂತಹ ಕೋಳಿ, ಕುರಿ, ಆಡು, ಮೇಕೆ ಇವುಗಳನ್ನೆಲ್ಲ ತಂದಿದ್ದಾರೆ. ಅವೆಲ್ಲ ಅಂಬಾ ಅಂತ ಇದೆ, ಕೋಣ ಇವೆಲ್ಲ ಇವೆ ಅಲ್ಲಿ. ಅಂತಹ ಸಂದರ್ಭದಲ್ಲಿ ಅವೆಲ್ಲಕ್ಕಿಂತಲೂ ಭಿನ್ನವಾಗಿ ಕೊಡಬೇಕಾಗಿದ್ದಿದ್ದು ಆ ಜಾತ್ರೆಯಲ್ಲಿ ಅಂತಂದರೆ, ಇವು ಪ್ರಾಣಿಗಳಾದವು, 4 ಚತುಷ್ಪಾದ 4 ಕಾಲಿನ ಪ್ರಾಣಿಗಳಾದವು. ಆದರೆ 2 ಕಾಲಿನ ಮನುಷ್ಯರನ್ನು ಒಂದು ಜೋಡಿಯನ್ನು ಕೊಡಬೇಕಾದ್ದು ಯಾವಾಗಲೂ ಪ್ರತಿ ವರ್ಷದ ಹರಕೆ ಇರುತ್ತೆ. ಅದರಿಂದ ಮಾರಿದತ್ತ ಹೇಳದ ತಳವಾರನ್ನು ಕರೆದು, ಎಲ್ಲೋ ಒಳ್ಳೆ ಸುಂದರರಾದಂತಹ ಚಿಕ್ಕ ಪ್ರಾಯದ ಇಬ್ಬರನ್ನು ಬಲಿಗಾಗಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ನಿಂದು ನರಪತಿ ತಳಾರಂಗೆ ಎಂದಂ ಬರಿಸು ಮನುಜ ಯುಗಮಂ ಮುನ್ನಂ ಕೊಂದು ಅರ್ಚಿಸುವೆಂ ಪೂಜೆಯೋಳ್ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಡಳ್. ಇದು ಎಂದಿನ ಪರಿ ನಮ್ಮಲ್ಲಿ ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲ ಪ್ರಾಣಿಗಳ ಬಲಿ ಕೊಡುವುದಕ್ಕೆ ಪೂರ್ವದಲ್ಲಿ ಪೂಜೆ ಮಾಡಿ ಇಬ್ಬರು ಬಾಲಕರನ್ನು ಬಲಿ ಕೊಟ್ಟು ಆಮೇಲೆ ಪ್ರಾಣಿಗಳ ಬಲಿ, ಪೂಜೆ, ಅರ್ಚನೆ ಇತ್ಯಾದಿ ನಡೀತಕ್ಕಂಥದ್ದು. ಇದನ್ನೇನಾದರೂ ನಾವು ತಪ್ಪಿಸಿದರೆ ಆ ಮಾರಿದೇವಿ ನಮಗೆಲ್ಲ ಶಾಪ ಕೊಟ್ಟು ಕ್ಷಾಮಡಾಮರುಗಳಿಂದ ಬಂದು ನಮಗೆ ತೊಂದರೆ ಆಗುತ್ತೆ. ಆದ್ದರಿಂದ ಬೇಗ ಹೋಗಿ ತಳವಾರ ಅವನು ಕರೆದು ಹೇಳ್ತೇವೆ, ಇಬ್ಬರು ಬಾಲಕರನ್ನ ಹುಡುಕಿ ಕರ್ಕೊಂಡು ಬಾ ನೀನು. ಅವನು ಹೇಳಿದ ತಕ್ಷಣ ಅವನು ಹೋದ. ಅಂದರೆ ನರಬಲಿ ಕೊಡುವ ಪದ್ಧತಿ ಇತ್ತು ಅಂತ. ಹಾಗೆ ನರಬಲಿ ಕೊಡೋದಕ್ಕೆ ಬೇಕಾದಂಥ ಇಬ್ಬರನ್ನ ಬಾಲಕರನ್ನ ಹುಡುಕೋದಕ್ಕೆ ಹೊರಟಂತಹ ತಳವಾರನು ಇಬ್ಬರನ್ನ ಹುಡುಗರನ್ನ ಅಲ್ಲಿ ಪತ್ತೆ ಮಾಡಿಕೊಂಡು ಅಲ್ಲಿ ಇದ್ದಂಥ ಯತಿಗಳು ಹೋಗ್ತಾ ಇದ್ದವ್ರನ್ನ ಕರ್ಕೊಂಡು ಬಂದುಬಿಡ್ತಾನೆ. ಚಿಕ್ಕ ಪ್ರಾಯದ ಇವರನ್ನ ಕರ್ಕೊಂಡು ಬಂದು, ಮುದುಕರನ್ನ ಬಲಿ ಕೊಡೋಂಗಿಲ್ಲ, ಚಿಕ್ಕ ಪ್ರಾಯದವ್ರನ್ನ ಕೊಡಬೇಕದು. ಕಿರುವರೆಯದ ಶುಭಲಕ್ಷಣದ ಅರಿಕೆಯ ಸತ್ಕುಲದ ಮರ್ತ್ಯ ಯುಗಲಕಂ ತಾನ್ ಅರಸಲ್ ಬಳರಿಯ ಬನದಿಂ ಪರಮಟ್ಟಂ ಚಂಡಕರ್ಮಂ ತಳಾರಂ. ಆ ತಳವಾರನ ಹೆಸರು ಚಂಡಕರ್ಮ ಅಂತ. ಅವನು ಕಿರುವರೆಯದ ಚಿಕ್ಕ ಪ್ರಾಯದ ಒಳ್ಳೆ ಶುಭಲಕ್ಷಣ, ಆ ಗುಣಸಂಪನ್ನರಾದಂತಹ ಸದ್ಗುಣವೂ ಹೌದು, ಸೌಂದರ್ಯವೂ ಹೌದು. ಬಾಹ್ಯ ಸೌಂದರ್ಯವಿರಬೇಕು, ನೋಡಿದರೆ ಆಕರ್ಷಕವಾಗಿರ್ತಕ್ಕಂತಹ ಅವರನ್ನು ಬಲಿ ಕೊಡೋದಕ್ಕೆ ಹೋದರೆ ಅಲ್ಲಿ ಸುದತ್ತಾಚಾರ್ಯರ ಕಳಿಸಿದಂತಹ ಇಬ್ಬರು ಶಿಷ್ಯರು ಚರಿಗೆ ಅಂದರೆ ಆಹಾರಕ್ಕೋಸ್ಕರ ಬರ್ತಾರೆ. ದಿವಸಕ್ಕೆ ಒಂದೇ ಸರ್ತಿ ಆಹಾರ ತೆಗೆದುಕೊಳ್ತಕ್ಕಂಥದ್ದು ಮುನಿಗಳು. ಹಾಗೆ ಆ ಪ್ರಾತಃ ಕಾಲದಲ್ಲಿ ಆಹಾರ ಸ್ವೀಕರಿಸಲು ಬಂದಂತಹ ಆ ಇಬ್ಬರನ್ನು ಇವನು ಚಂಡಕರ್ಮನ ತಳವಾರ ಎಳ್ಕೊಂಡು ಹೋಗ್ತಾನೆ. ವನಹರಣ ಯುಗಮಂ ತರಕ್ಷು ಪಿಡಿವಂತೆ ಚಂಡಕರ್ಮಂ ತಳವಾರಂ ಪಿಡಿದಂ. ಒಳ್ಳೆ ಹೋಗ್ತಾರೆ, 2 ಜಿಂಕೆ ಮರಿಗಳನ್ನ ಹುಲಿ ಬಂದು ಇಟ್ಕೊಳ್ಳುತ್ತಲ್ಲ, ಹಾಗೆ ಈ ಚಂಡಕರ್ಮನ ಇಬ್ಬರು ಬಾಲಕರನ್ನ ಹಿಡ್ಕೊಂಡು ನಡೀರೇನು ಕರ್ಕೊಂಡು ಬಂದ. ಅವನು ಒಬ್ಬ ಹುಡುಗನ ಹೆಸರು ಅಭಯ ರುಚಿ, ಅಣ್ಣ ತಂಗಿಯರವರು. ತಂಗಿಯ ಹೆಸರು ಅವಳು ಅಭಯಮತಿ. ಅಭಯ ರುಚಿ ಅಭಯಮತಿ ಎಂಬ ಉಭಯಮನ್, ಆ ಪಾಪಕರ್ಮನ್ ಅವನು ಕರ್ಕೊಂಡು ಹೋದ. ಉಯ್ಯುವ ಕರೆದುಕೊಂಡು ಹೋಗುವ ಜಾಗದಲ್ಲಿ ಮತ್ತು ಅಭಯ ರುಚಿ ತಂಗೆಗೆ ಎಂದಪನ್ ಅಭೀತೆಯಾಗು ಎಲೆಗೆ ತಾಯೇ ಮರಣದ ದೆಸೆಯೋಳು. ಈಗ ನಮಗೆ ಸಾವು ಬಂದ್ಬಿಡ್ತೀವಿ, ಎಳ್ಕೊಂಡು ಹೋಗಿದ್ದಾನೆ ಬಲಿ ಕೊಡೋದಕ್ಕೆ, ಆದರೆ ನೀನು ಹೆದರ್ಕೋಬೇಡ, ಅಭಯದಿಂದ ಕುಡಿಯರು, ಅಭೀತೆಯಾಗಿರು, ನೀನು ಹೆದರುವುದು ಬೇಕಿಲ್ಲ,
ಭೀತಿಗೊಳ್ಳುವುದು ಬೇಕಿಲ್ಲ ಅಂತ ಹೇಳಿ ಅಭಯ ರುಚಿ ಅಣ್ಣ ಆ ಅಭಯಮತಿ ತಂಗಿಗೆ ಹೇಳ್ತಾನೆ. ಇಲ್ಲೆಲ್ಲ ನೋಡಿ ವಿಶೇಷವಾಗಿ ಗಮನಿಸಬೇಕಾದದ್ದು, ಜನ್ನನ ಪದ್ಯಗಳಲ್ಲಿ ಅಚ್ಚಗನ್ನಡದ ಮಾತುಗಳನ್ನು, ಸಂಸ್ಕೃತ ಶಬ್ದಗಳನ್ನು ಕಡಿಮೆ ಬಳಸ್ತಾನೆ. ಇದು ಚಿಕ್ಕ ಕಾವ್ಯವೂ ಹೌದು, ಕನ್ನಡದ ಚೊಕ್ಕ ಕಾವ್ಯವೂ ಹೌದು. ಎಷ್ಟು ಅಚ್ಚಗನ್ನಡದ ನಿತ್ಯ ಜನ ಬಳಸುವ ರೂಢಿಯ ಮಾತುಗಳನ್ನೇ ತೆಗೆದುಕೊಂಡು ಆ ಪ್ರತಿಯೊಂದು ಮಾತಿಗೂ ಕಾವ್ಯದ ಶಕ್ತಿಯನ್ನು ಕೊಟ್ಟು ವಿಶಿಷ್ಟವಾದ ಅರ್ಥ ಅದರಿಂದ ಹೊಮ್ಮುವ ಹಾಗೆ ಮಾಡಿರ್ತಕ್ಕಂಥದ್ದು ಇದು ಜನ್ನನ ಕಾವ್ಯಶಕ್ತಿ, ಕವಿ ಪ್ರತಿಭೆ. ಆಗ ಅಣ್ಣ ಆ ಥರ ಹೇಳಿದರೆ ಎಲ್ಲ ಸ್ವಭಾವೋಕ್ತಿ, ಇದರಲ್ಲೆಲ್ಲ ಅಲಂಕಾರಗಳನ್ನೇನು ಕೊಟ್ಟಿಲ್ಲ. ಕಾವ್ಯದಲ್ಲಿ ಅಲಂಕಾರ ಇರಬೇಕಾಗತ್ತೆ, ಇಲ್ಲಿ ಇಲ್ಲ. ಆದರೆ ಅಲಂಕಾರ ಇದ್ದು ಬರಬಹುದಾದಂಥ ಪ್ರಭಾವ, ಪರಿಣಾಮ ನಿರಲಂಕೃತವಾದ ಈ ಶಬ್ದದಲ್ಲೂ ಪದ್ಯದಲ್ಲೂ ಕಾಣುತ್ತೆ. ತಂಗಿ ಹೇಳ್ತಾರೆ, ಆಗ ತಂಗಿಯು ಕೂಡ ಅದಕ್ಕೆ ಸ್ಪಂದಿಸ್ತಾಳೆ. ನಿಯತಿಯನ್ ಆರ್ ಮೀರಿದ ಪರ್ ಭಯಂ ಏವುದೋ, ಮುಟ್ಟಿದ ಎಡೆಗೆ ಸೈರಿಸುವುದೇ ಕೇಳ್ ನಯವಿದೆ, ಪೆತ್ತ ಪರೀಶಃ ಜಯಮೇ ತಪಂ ತಪಕ್ಕೆ ಬೇರೆ ಕೋಡು ಎರಡು ಒಳವೆ. ತಪಸ್ ಮಾಡು ಅಂತ ಹೇಳ್ತಾರೆ. ಏನು ತಪಸ್ ಮಾಡಿದರೆ ಎರಡು ಕೋಡು ಕೊಂಬು ಮುಡುತ್ತಾ, ಬೇರೆ ಕೊಂಬುಗಳಿದೆಯಾ? ಇಲ್ಲ, ಏನಿಲ್ಲ. ಪೆತ್ತ ಪರೀಶಃ ಜಯಮೇ ತಪಂ. ತಪಸ್ಸು, ಒಂದು ನಿಜವಾದ ತಪಸ್ಸು ಯಾವುದು ಅಂದರೆ, ಯಾವುದೇ ಧರ್ಮದಾಗಲಿ ಅವರು ಯಾವುದು ಏಕಾಗ್ರತೆಗೆ ಭಂಗ ಬರ್ತದೆಯೋ ಆ ಭಂಗಕ್ಕೆ ಒಳಗಾಗದೆ ಏಕಾಗ್ರತೆಯಂತ ಅಂತರ್ಮುಖಿಯಾಗಿ ಚಿಂತಿಸಿ ಧ್ಯಾನಸ್ಥ ಸ್ಥಿತಿಯಲ್ಲಿ ವಿರಾಜಮಾನನಾಗಿರ್ತಕ್ಕಂಥದ್ದು ಇದೆಯಲ್ಲ, ಅದೇ ನಿಜವಾದಂಥ ತಪಸ್ಸು. ಪೆತ್ತ ಪರೀಶಃ ಅಂದರೆ ಬೇರೆ ಬೇರೆ ತೊಂದರೆಗಳು, ಅಡ್ಡಿಗಳು, ಆತಂಕಗಳು ಬರುತ್ತೆ. ಓದ್ತಾ ಕೂತಿದ್ದೀವಿ, ಅಲ್ಲಿ ಯಾವುದೋ ಒಂದು ಸಿನಿಮಾ ಹಾಡು ಹಾಕ್ಬಿಡ್ತಾರೆ, ನಮಗೆ ಏಕಾಗ್ರತೆ ಹೊರಟು ಹೋಗುತ್ತೆ. ಕೂತ್ಕೊಂಡಿದ್ದೀವಿ, ಒಳ್ಳೆ ಸಿಹಿ ಅಡುಗೆ ಮಾಡ್ತಾ ಇರೋ ವಾಸನೆ ಬರುತ್ತೆ. ಇವೆಲ್ಲ ಅಡ್ಡಿಗಳು, ಇವೆಲ್ಲ ಪರೀಕ್ಷೆಗಳು. 22 ಪರೀಕ್ಷೆಗಳು ಉಂಟು. ಅಂತಹ ಪರೀಕ್ಷೆಗಳನ್ನು ದಾಟಿಕೊಂಡು ಆಕರ್ಷಣೆಗೆ ಒಳಗಾಗದೆ, ಅವೆಲ್ಲ ಆಕರ್ಷಣೆಗಳು ಅಯಸ್ಕಾಂತದಂತೆ ಸೆಳೆಯುತ್ತೆ ನಮ್ಮನ್ನು, ಅಂತರ್ಮುಖಿಯಾಗಿದ್ದವನ್ನು ಬಹಿರ್ಮುಖಗೊಳಿಸ್ತವೆ. ಹಾಗೆ ಅಂತರ್ಮುಖತೆಯಿಂದ ಅವನು ಬಹಿರ್ಮುಖತೆಗೆ ಹೊರಳದೆ ಅಂತರ್ಮುಖತೆಯಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲೇ ಇರತಕ್ಕಂಥದ್ದೇ ನಿಜವಾದ ತಪಸ್ಸು ಅಂತ ಹೇಳಿ ಅವರು ಮಾತಾಡಿಕೊಂಡು ಆಮೇಲೆ ಹೇಳ್ತಾರೆ, ನಿಯತಿಯನ್ ಆರ್ ಮೀರಿದ ಪರ್. ನಿಯತಿ ಅಂದರೆ ವಿಧಿ. ನಾವು ಇವತ್ತು ಸಾಯಬೇಕು ಅಂತ ಅನ್ನೋದು ವಿಧಿ ಇದ್ದರೆ, ನಮ್ಮನ್ನು ಯಾರೋ ಎಳ್ಕೊಂಡೋಗಿ ಬಲಿ ಕೊಡಬೇಕು ಮಾರಮ್ಮನಿಗೆ ಅಂತ ಇದ್ದರೆ, ಅದನ್ನು ಯಾರು ಮೀರೋದಕ್ಕೆ ಸಾಧ್ಯ ಇಲ್ಲ, ಮೀರೋದಕ್ಕೆ ಆಗೋದಿಲ್ಲ. ಇದು ನಿಯತಿ ಎನ್ನುವ ಒಂದು ನಿಯಮವನ್ನೇ ಮೊಟ್ಟ ಮೊದಲು ಪ್ರತಿಪಾದಿಸಿದಂಥವನು ಆಜೀವಕ ಪಂಥಕ್ಕೆ ನಾಯಕನಾಗಿದ್ದಂತಹ ಮಕ್ಕಲಿ ಗೋಸಾಲ ಎನ್ನತಕ್ಕಂಥವನು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ, 2600 ವರ್ಷದ ಹಿಂದೆ ಭಾರತದಲ್ಲಿ ಆಸೇತು ಹಿಮಾಚಲ ಆಜೀವಕ ಪಂಥದವರು ಇದ್ದರು. ಮಕ್ಕಲಿ ಗೋಶಾಲ, ಅಜಿತ ಕೇಶ ಕಂಬಲಿ, ಪ್ರಕುದ ಕಾತ್ಯಾಯನ, ನಿಘಂಟನಾಥ ಮುತ್ತ, ಸಂಜಯ ವೇಲೆಟ್ಟಿ ಪುತ್ತ ಅಂತ ಈ ಥರ ಎಲ್ಲ ಇದ್ದರು. ಒಬ್ಬೊಬ್ಬರು ಮಹಾನ್ ಆಚಾರ್ಯರುಗಳು, ತೀರ್ಥಂಕರರು ಅಂತ ಕರ್ಕೊಂಡಿದ್ದಂಥವರು, ಒಬ್ಬೊಬ್ಬರಿಗೂ ಸಹಸ್ರಾರು ಜನ ಅನುಯಾಯಿಗಳಿದ್ದಂಥವರು. ಅವರಲ್ಲಿ ಪ್ರಮುಖನಾದಂತಹ ಈ ಮಕ್ಕಲಿ ಗೋಶಾಲ ಎನ್ನತಕ್ಕಂಥ ಗೋಶಾಲ, ದನದ ದೊಡ್ಡಿ, ಅದರಲ್ಲಿ ಹುಟ್ಟಿದಂಥವನಾದ್ದರಿಂದ ಅವನಿಗೆ ಆ ಮಕ್ಕಲಿ ನನಗೆ ಗೋಶಾಲ ಅಂತ ಅವನು ಹೇಳಿದ. ನಿಯತಿ ಅನ್ನೋ ಒಂದು ಸೂತ್ರವನ್ನು ಅವನು ಹೇಳಿದ. ವಿಧಿ ಎಂದರೆ ಅದು ನಿಶ್ಚಯ ಮಾಡಿ ಹೇಳಿದೆ. ಆ ನಿಶ್ಚಯ ಮಾಡಿ ಇಂಥ ದಿವಸ ಇಷ್ಟೊತ್ತಿಗೆ ಅದಾಗಬೇಕು ಅಂತ ಹೇಳಿದರೆ ಅದು ಹಾಗೆಯೇ ಆಗುತ್ತೆ. ಅದನ್ನು ಮುಂದೆ ಹಾಕೋಕ್ಕಾಗಲ್ಲ, ಅದನ್ನು ಬದಲಾಯಿಸೋದಕ್ಕಾಗೋದಿಲ್ಲ, ಅದನ್ನು ಪ್ರೀಫೋನ್ ಮಾಡೋಕ್ಕೂ ಆಗಲ್ಲ, ಪೋಸ್ಟ್ಪೋನ್ ಮಾಡೋದಕ್ಕಲ್ಲ, ಅದು ಹಾಗೆಯೇ ಆಗುತ್ತೆ. ಆದ್ದರಿಂದ ಅದು ವಿಧಿ ನಿಯಮ ಅಂತ. ಆ ವಿಧಿಯನ್ನು ಯಾರು ಮೀರೋಕ್ಕಾಗುತ್ತೆ ಅಂಥೇಳಿ ಇಲ್ಲಿ ಎಷ್ಟು ಇದನ್ನು ಓದ್ತಾ ಇದ್ದರೆ ಇದಕ್ಕೆ ವ್ಯಾಖ್ಯಾನ, ಟಿಪ್ಪಣಿ, ಕಾಮೆಂಟ್ರಿ ಏನೂ ಬೇಕಾಗೋದಿಲ್ಲ. ತನ್ನ ಪಾಡಿಗೆ ತಾನು ಓದ್ತಾ ಇದ್ದರೆ ನಿಯತಿಯನ್ ಆರ್ ಮೀರಿದ ಪರ್ ಭಯಮೇವುದೋ, ಮುಟ್ಟಿದೆಡೆಗೆ ಸೈರಿಸುವುದೇ ಕೇಳ್ ನಯವಿದೆ, ಪೆತ್ತ ಪರೀಶಃ ಜಯಮೇ ತಪಂ ತಪಕ್ಕೆ ಬೇರೆ ಎರಡು ಕೋಡು ಒಳವೆ. ನಮಗೆ ಹಾಗೇ ಅರ್ಥವಾಗ್ತಾಯಿದೆ. ಇದಕ್ಕೆ
ವ್ಯಾಖ್ಯಾನ ನಿರಪೇಕ್ಷ ಶೈಲಿ ಅಂತ ಕರೀತಾರೆ. ವಿವರಣೆಯನ್ನು ಬಯಸದೇ ಇರತಕ್ಕಂಥ ಪದ್ಯಗಳನ್ನು ಜನ್ನನು ತನ್ನ ಕಾವ್ಯದಲ್ಲಿ ಬರೆದಿದ್ದಾನೆ. ಈ ಸಂದರ್ಭದ ಕಥೆ ಏನು ಅಂದರೆ, ಅಣ್ಣ ತಂಗಿಗೆ ಸಮಾಧಾನ ಹೇಳ್ತಾ ಇದ್ದ. ನೀನು ತಂಗಿಯೂ ಕೂಡ ಅಷ್ಟೇ ಸಂಯಮಿ, ಅಷ್ಟೇ ಧೈರ್ಯವಂತೆ, ಅಷ್ಟೇ ನಿಪುಣೆ ಮತ್ತು ಸಂಸ್ಕಾರವಂತೆ. ಅವಳು ಹೇಳ್ತಾರೆ, ಅಣ್ಣನ ಮಾತಂ ಮನದೋಳ್ ತಿಣ್ಣಂ ತಳೆದು ಎಂದಳ್ ಅನುಜೆ, ಮಾಡಿದುದಂ ನಾವು ಉಣ್ಣದೆ ಪೋಕುಮೆ ಭಯವೇ ಕಣ್ಣ, ಮಾಡಿದುದಂ ನಾವು ಉಣ್ಣದೆ ಪೋಕುಮೆ ಭಯಮೇ ಕಣ್ಣ, ಭವ ಪ್ರಕೃತಿ ವಿಕೃತಿ ನಾವು ಅರಿಯದುದೆ. ಎಷ್ಟು ಪ್ರಶ್ನೆ ಉತ್ತರ, ಪ್ರಶ್ನೆ ಒಂದು ನಾಟಕೀಯತೆಯನ್ನು ತರ್ತಾನೆ ಕಾವ್ಯದಲ್ಲಿ. ಇದು ಚಂಪು ಕಾವ್ಯ ಅಲ್ಲ, ಇದು ಒಂದು ಸಾಮಾನ್ಯ ಕಂದ ಪದ್ಯಗಳಿಂದ ಕೂಡಿದಂಥ ಕಾವ್ಯ. ಯಾವುದೇ ಇರಲಿ, ಇದು ಒಂದು ಉತ್ತಮವಾದ ಕಾವ್ಯ. ಆ ಕಾವ್ಯದಲ್ಲಿ ಪದ್ಯಗಳೊಳಗೇ ಇಬ್ಬರು ಮಾತನಾಡುವ ರೀತಿಯನ್ನು, ಸಂಭಾಷಣೆಯ ಚಾತುರ್ಯವನ್ನು, ಚಮತ್ಕಾರ ಮಾತ್ರ ಅಲ್ಲ ಸ್ವಾರಸ್ಯವನ್ನು ತುಂಬಿ ಈ ಪದ್ಯದಲ್ಲಿ ಕವಿ ವರ್ಣಿಸಿದ್ದಾನೆ. ಅಣ್ಣನ ಮಾತನ್ನು ಕೇಳಿಕೊಂಡು ತೀಕ್ಷ್ಣಮತಿಯಾದಂಥ ಅವಳು ಹೇಳಿದ್ಲು, ಅಣ್ಣ ನಾವು ಏನು ಮಾಡಿದ್ದು ಕರ್ಮ ಅದನ್ನು ನಾವು ಉಣ್ಣಲೇಬೇಕು, ನಾವು ಮಾಡಿದ್ದುಂಡ ಮಹಾರಾಯ, ಅದನ್ನು ನಾವು ತಗೊಳ್ಳೇಬೇಕು. ಆದ್ದರಿಂದ ಭಯ ಯಾತಕ್ಕೆ ನನಗೆ ಅಣ್ಣ, ನಮಗೆ ಹುಟ್ಟು ಸಾವುಗಳ ಈ ರಾಟಳ ನಾವು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ನಾವು ಅಧ್ಯಯನ ಮಾಡಿಲ್ಲದೆ ಇರ್ತಕ್ಕಂಥದ್ದು, ನಮಗೆ ಆ ಸುದತ್ತಾಚಾರ್ಯ ನಮಗೆ ಹೇಳಿಲ್ಲದೆ ಇರ್ತಕ್ಕಂಥದ್ದು, ನಮಗಿದು ಗೊತ್ತಿರುವ ವಿಚಾರವೇ ಅಂತ ಹೇಳಿ ಪರಸ್ಪರ ಒಂದು ಸಂಭಾಷಣೆಯಲ್ಲಿ ಮಾತಾಡ್ಕೊಂಡು ಬರ್ತಾರೆ. ಸಣ್ಣ ಮಾತುಗಳು, ಪುಟ್ಟ ಪದ್ಯಗಳು. ಅದು ಸಣ್ಣ ಮಾತುಗಳಲ್ಲಿ, ಪುಟ್ಟ ಪದ್ಯಗಳಲ್ಲಿ ದೊಡ್ಡ ಸಿದ್ಧಾಂತವನ್ನು ಅಲ್ಲೇ ಪ್ರಕಟಿಸಿದ್ದಾನೆ, ಕರ್ಮ ಸಿದ್ಧಾಂತವನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾನೆ. ಇದು ಜನ್ನನ ಸಾಧನೆ ಏನು ಅಂದರೆ, ಕನ್ನಡದ ಪದ್ಯಗಳಲ್ಲಿ ಸಣ್ಣ ಸಣ್ಣ ಮಾತುಗಳನ್ನೇ ಬಳಸಿ ಸಾರ್ವಕಾಲಿಕ ಋತುಸತ್ಯ ಸಂಭವ ಆಗ್ತಕ್ಕಂತಹ ಒಂದು ಸಂದೇಶವನ್ನು ಮತ್ತು ಅರ್ಥವನ್ನು ಓದುಗರಿಗೆ ದಾಟಿಸ್ತಾ ಇರತಕ್ಕಂತಹ ಒಂದು ಶಕ್ತಿಯನ್ನು, ಕಾವ್ಯ ಶಕ್ತಿಯನ್ನು ನಾವಿಲ್ಲಿ ಗುರುತಿಸ್ತಕ್ಕಂಥದ್ದು ಬಹಳ ಅಗತ್ಯ ಇದೆ. ಹೀಗೆ ಸಿದ್ಧಾಂತವನ್ನು ತಿಳಿಸಿದಂತಹ ಅಣ್ಣ ತಮ್ಮನರ ಈ ಮಾತುಗಳು, ಅಚ್ಚಗನ್ನಡದ ಮಾತುಗಳನ್ನು ನಾವು ಗಮನಿಸುವಾಗ ನಮಗೆ ಗೊತ್ತಾಗೋದು, ಅವರಿಬ್ಬರು ಚಿಕ್ಕ ಪ್ರಾಯದವರು, ಆದರೆ ದೊಡ್ಡ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕೇಶರಾಜ ಶಬ್ದಮಣಿದರ್ಪಣದಲ್ಲಿ ಹೇಳ್ತಾನವನು, ಪ್ರಾಯಂ ಕೂಸಾದಡಂ ಅಭಿಪ್ರಾಯಂ ಕೂಸಕ್ಕುಮೆ. ಅವನು ವಯಸ್ಸು ಚಿಕ್ಕದಿರ್ಬೋದು, ಆದರೆ ಅವನು ಹೇಳಿರೋ ಮಾತು ಮಹತ್ವದ್ದಾದರೆ ನಾವು ಗೌರವಿಸಬೇಕು. ಈ ಚಿಕ್ಕ ಪ್ರಾಯದ ಮಕ್ಕಳು, ಅಣ್ಣ ತಂಗಿಯರು ಮಾತಾಡ್ಕೊಂಡು ಬರುವಾಗ ದೊಡ್ಡ ದೊಡ್ಡ ವಿಚಾರಗಳನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಹುರುಳಿನಿಂದ ಕೂಡಿದಂಥ ಮಾತುಗಳನ್ನು ಹೇಳ್ಕೊಂಡು ಬಂದರು. ಅಣ್ಣ ತಂಗಿಯರು ಹೇಳಿ ಇನ್ನೂ ತುಂಬ ಪದ್ಯಗಳಿವೆ, ನಾವು ಮುಂದಕ್ಕೆ ಹೋಗ್ಬೋದು. ಈ ಅಣ್ಣ ತಂಗಿಯ ಅಪೂರ್ವ ಚಿತ್ರಣ ಕನ್ನಡ ಸಾಹಿತ್ಯದಲ್ಲಿ ಇಲ್ಲಿ ನಾವು ಕಾಣ್ತೇವೆ. ಇದು ಈ ಥರ ಇನ್ನು ಎಷ್ಟೋ ಕಾವ್ಯಗಳೇ ನಮಗೆ ಸಿಗೋದಿಲ್ಲ. ಜನ್ನನ ಯಶೋಧರ ಚರಿತೆಯ ಹಲವು ವೈಶಿಷ್ಟ್ಯಗಳು, ಇಲ್ಲಿ ತುಂಬ ವೈಶಿಷ್ಟ್ಯಗಳಿವೆ. ಇಲ್ಲಿರುವ ಹಲವು ವೈಶಿಷ್ಟ್ಯಗಳಲ್ಲಿ ಇದು ಕೂಡ ಒಂದು. ಏನೆಂದರೆ, ಅಣ್ಣ ತಂಗಿಯರ ಹೃದಯವಾದ ಒಂದು ಸಂದರ್ಭ, ಚಿತ್ರಣ. ಅವರು ಪರಸ್ಪರ ಕಷ್ಟದ ಸ್ಥಿತಿಯಲ್ಲೂ ಕೂಡ ಅವರು ಹೆದರ್ಕೊಂಡು ಪಲಾಯನ ಮಾಡದೆ ಓಡಿ ಹೋಗಲಿಲ್ಲ, ಅದನ್ನು ಎದುರಿಸ್ತಾರೆ ಅವರು ದಿಟ್ಟರಾಗಿ ನಿಂತು. ಇವೆಲ್ಲವನ್ನು ಗಮನಿಸಬೇಕಾದದ್ದು ಅಗತ್ಯ. ಹೀಗೆ ಒಬ್ಬರಿಗೊಬ್ಬರು ಅಭಯ ಹೇಳಿಕೊಂಡು, ಅವರ ಹೆಸರೇನೇ ಹಾಗೆ, ಅವನು ಅಭಯ ರುಚಿ, ಅವಳು ಅಭಯಮತಿ. ಆ ಅಭಯ ಇರೋದನ್ನು ಅವರ ಸಂಭಾಷಣೆಯಲ್ಲೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಬೇಡಿದ ಕಾಡೋಳ್ ಮಳೆಯಾಯಿತು, ಬೇಡಿದ ಕಾಡೋಳ್ ಮಳೆಯಾಯಿತು, ಈಡಾಡುವಂ ಈಡಾಡುವಂ ಇದರ ಪೊರೆಯನ್ ಎನಗಂ ನಿನಗಂ ಮೂಡುವ ಮುಳುಗುವ ದಂದುಗಂ. ಈಡಾಡುವ ಇದರ ಪೊರೆಯನ್ ಎನಗಂ ನಿನಗಂ ಮೂಡುವ ಮುಳುಗುವ ದಂದುಗಂ. ಆಡಿದ ಪೊಲನ್ ಉಂಡ ಮರ್ದು ಕಂಡ ವಿಚಾರಂ. ಬಹಳ ಸುಂದರವಾದ ಕನ್ನಡದ ಪದ್ಯ ಇದು. ಇಡೀ ಕನ್ನಡ ಸಾಹಿತ್ಯದ ಸಹಸ್ರಾರು ಸಂಸ್ಕೃತ ಭೂಯಿಷ್ಠವಾದಂತಹ ಪದ್ಯಗಳ ನಡುವೆ ಇದು ಒಂದು
ರತ್ನದ ರೀತಿಯಲ್ಲಿ ಕಾಂತಿಯಿಂದ ಬೆಳಗುವ ಪದ್ಯ ಇದು. ಯಾಕೆಂದರೆ ಇದರಲ್ಲಿ ಒಂದೂ ಸಂಸ್ಕೃತ ಶಬ್ದ ಇಲ್ಲ. ಅದೇ ಇದರ ಮಹತ್ವ ಅಂತ ಅಲ್ಲ. ಕನ್ನಡದ ಮಾತಿನಲ್ಲಿ ಎಂತಹ ದೊಡ್ಡ ಫಿಲಾಸಫಿ, ಸಿದ್ಧಾಂತವನ್ನು, ತತ್ವವನ್ನು ಅದನ್ನು ತುಂಬಿ ಕನ್ನಡದ ಮಾತುಗಳನ್ನು ಬಳಸಿದ್ದಾನೆ ನೋಡಿ. ಅಂದರೆ ನಮ್ಮ ತಿಳಿಗನ್ನಡಕ್ಕೆ ಇರ್ತಕ್ಕಂತಹ ಅಭಿವ್ಯಕ್ತಿ ಶಕ್ತಿ ಇದರಲ್ಲಿ ಪ್ರಕಟಗೊಂಡಿದೆ. ಬೇಡಿದ ಕಾಡೋಳ್ ಮಳೆಯಾಯಿತು. ಮಳೆ ಆದರೆ ಕಾಡಿನಲ್ಲಿ ಹೋಗ್ತಾ ಇದ್ದೀವಿ, ಈಗ ತಂಪಾಗಿ ಮಳೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವರು ಬಯಸಿದ್ದೇ ಇಲ್ಲಿ ಈಡೇರಿತು ಅಂತ. ನಮಗೂ ಕೂಡ ಒಳ್ಳೆ ಸಾವು ಬಯಸ್ತಾ ಇದ್ವಿ ಅಣ್ಣ, ಇದು ದೊರಕದಂತಾಯಿತು ಅಂತ. ಹೌದು ತಂಗಿ ಅಂತ ಅವನು ಹೇಳಿಕೊಂಡು, ಈಡಾಡುವಂ ಇದರ ಪೊರೆಯನ್, ನಾವು ಈ ಮನುಷ್ಯದ ದೇಹದ ಪೊರೆ, ಹಾವು ಹೇಗೆ ವರ್ಷಕ್ಕೊಮ್ಮೆ ತನ್ನ ಪೊರೆಯನ್ನು ಕಳಚಿ ಒಂದು ಚರ್ಮದ ಲೇಪವನ್ನು ಬಿಟ್ಟು ಇನ್ನೊಂದು ಹೊಸ ಚರ್ಮವನ್ನು ಪಡ್ಕೊಳ್ಳುತ್ತೋ, ಹಾಗೆ ಈ ದೇಹವನ್ನು ಆತ್ಮನು ಬಿಟ್ಟು ಇನ್ನೊಂದು ದೇಹಕ್ಕೆ ಧಾರಣೆಗೆ ಹೋಗೋದು ಸಂದರ್ಭ ಇದು. ಈ ಪೊರೆಯನ್ನು, ಈ ದೇಹವನ್ನು ನಾವು ಕಳಚೋಣ. ಈಡಾಡುವಂ, ಎಷ್ಟು ಬಿಡೋಣ, ಬಿಸಾಕೋಣ. ಈಡಾಡುವಂ ಇದರ ಪೊರೆಯನ್, ಬೇಡಿದ ಕಾಡೋಳ್ ಮಳೆಯಾಯಿತು. ಅಂದರೆ ಅರಸೋ ಬಳ್ಳಿ ಕಾಲಿಗೆ ತೊಡರ್ತು ಅಂತಾರಲ್ಲ, ಹಾಗೆ ಎನಗಂ ನಿನಗಂ, ನನಗೂ ನಿನಗೂ ಏನು ಅಂದರೆ, ಮೂಡುವ ಮುಳುಗುವ ದಂದುಗಂ. ಒಮ್ಮೆ ಹುಟ್ಟುತ್ತೇವೆ, ಮುಳುಗುವ ಸಾಯ್ತೀವಿ. ಹಾಗೆ ಈ ದಂದುಗ, ಈ ಕೆಲಸ ಇದೆಯಲ್ಲ, ಇದು ನಮಗೆ ಇದೇನು ಹೊಸದಲ್ಲ. ಹುಟ್ಟೋದು, ಸಾಯೋದು, ಈ ಜೀವ ನಾವು ಹಲವು ಬಹುಗಳಲ್ಲಿ ಈಗಾಗಲೇ ಅನುಭವಿಸ್ಬಿಟ್ಟಿದ್ದೇವೆ. ಹೇಗಪ್ಪ ಅಂದರೆ, ಇದು ನಮಗೆಷ್ಟು ಸಲೀಸು ಅಂತಂದರೆ, ಇದು ಆಡಿದ ಫಲಂ, ನಾವು ಆಟ ಆಡಿದ ಹೊಲ ಇದು. ಉಂಡ ಮರ್ದು, ನಾವು ಆಹಾರ ಸೇವಿಸಿದಂತಹ ಔಷಧ ಇದು, ಗೊತ್ತಿರ್ತಕ್ಕಂಥದ್ದು. ಕಂಡ ವಿಚಾರಂ, ನಾವು ನೋಡಿರೋ ವಿಚಾರದಿಂದ ಇದರಲ್ಲಿ ಈ ತಳಾರನ್ನು ನಮ್ಮನ್ನು ಎಳ್ಕೊಂಡೋಗಿ ಬಲಿ ಕೊಡೋದು ನಮಗಿದೇನು ವಿಶೇಷ ಅಂತ ಅನಿಸೋದೇ ಇಲ್ಲ ಅಂತ. ಜಾಣ್ನುಡಿಗಳನ್ನು ಪದ್ಯದಲ್ಲಿ ತುಂಬೋದ್ರಲ್ಲಿ ತುಂಬ ನಿಪುಣ. ಹೀಗಾಗಿ ಈ ಪದ್ಯ ಓದ್ತಾ ಇದ್ದರೆ ಬಿಡೋಕ್ಕೆ ಮನಸ್ಸಾಗೋದಿಲ್ಲ. ಮತ್ತೊಮ್ಮೆ ಓದೋಣ, ಮಗದೊಮ್ಮೆ ಓದೋಣ, ಆಸ್ವಾದಿಸೋಣ, ಆನಂದಿಸೋಣ ಅನ್ನುವ ಪ್ರೇರಣೆ ಕೊಡತಕ್ಕಂತಹ ಕನ್ನಡದ ಒಂದು ಸೊಗಸಾದ ಕಾವ್ಯ ಇದು. ಅಂತಹ ಕಾವ್ಯದಲ್ಲಿ ಮುಂದಕ್ಕೆ ಹೋಗೋಣ. ಇವನು ಹೇಳ್ತಾನೆ, ಇಂತು ವರ್ವರ್, ಹೀಗೆ ಆಡಿದ ಹೊಲನ್ನು ಉಂಡ ಮರ್ದು ಕಂಡ ವಿಚ ಎಲ್ಲ ಹೇಳ್ಕೊಂಡು ಅಣ್ಣ ತಂಗಿ ಮುಂದಕ್ಕೆ ಬರ್ತಾ ಇಂತು ವರ್ವರ್ ಸಂತೈಸುತ್ತುಂ ನೃಪೇಂದ್ರ ತನುಜಾತ, ರಾಜನ ಮಕ್ಕಳವರು, ಸಾಮಾನ್ಯರಲ್ಲ, ನಾಡಾಡಿಗಳಲ್ತು. ನಿಶ್ಚಿಂತಂ ಪೊಕ್ಕರ್ ಪಸಿದ ಕೃತಾಂತನ ಬಾಣಸುವೋಲಿದ್ದ ಮಾರೆಯ ಮನೆಯಂ. ಆ ಮಾರಿ ದೇವಸ್ಥಾನಕ್ಕೆ ಬಂದರು. ಆ ಮಾರಿ ದೇವಸ್ಥಾನ, ಮಾರಿ ಮನೆ, ಮಾರಿ ಗುಡಿ ಹೇಗಿತ್ತು ಅಂದರೆ, ಒಳ್ಳೆ ಹಸ್ಕೊಂಡಿರ್ತಕ್ಕಂತಹ ಯಮನ ಮನೆ ಇದ್ದಾಗಿತ್ತು, ಯಮನ ಅಡುಗೆ ಮನೆ ಇದ್ದಾಗಿತ್ತು. ಅಲ್ಲೆಲ್ಲ ಮಾಂಸ ಅದೆಲ್ಲ ಇವೇ. ಅದನ್ನು ನೋಡಿ ಕವಿ ಎಷ್ಟು ಚೆನ್ನಾಗಿ ಆ ಚಿತ್ರವನ್ನು ನಮಗೆ ಕೊಡ್ತಾನೆ. ನಾವೇನು ಮಾರಿಗುಡಿ ಹತ್ರ ನಿಂತ್ಕೊಂಡು ಬಿಟ್ವೇನೋ, ಹೋಗಿ ಅಲ್ಲೇ ಇದ್ದೇವೇನೋ ಅನ್ನೋ ಹಾಗೆ ಈ ಒಬ್ರಿಗೊಬ್ಬರು ಸಂತೈಸ್ಕೊಂಡು ಬರ್ತಾ ಇದ್ದಂಥ ಮಕ್ಕಳು ಆ ಮಾರಿಯ ಗುಡಿ ಹತ್ರ ಒಳಗೆ ಹೋದರೆ ಅದನ್ನು ನೋಡ್ತಾರೆ, ಅದು ಯಮನ ಅಡುಗೆ ಮನೆ ಇದ್ದ ಹಾಗಿರ್ತಕ್ಕಂಥದ್ದು. ಹೋಲಿಕೆ ಇದು ಉಪಮಾಲೋಲ, ಉಪಮಾ ಕಾಳಿದಾಸಸ್ಯ ಅಂತ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಮಾತಿದೆ. ಕನ್ನಡದಲ್ಲೂ ಉಪಮಾ ಜನ್ನ ಕವಿ ಅಂತ ನಾವು ಕರಿಬೋದು. ಹೀಗೆ ಮಾರಿಯ ಅಡುಗೆ ಮನೆ, ಅಲ್ಲೇ ಅಡುಗೆ ಮಾಡ್ತಾ ಇರ್ತಕ್ಕಂಥವರು ಅಡುಗೆ ಮಾಡಿ ಯಾವುದನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಸಮಗ್ರ ಚಿತ್ರಣವನ್ನು ಕೊಟ್ಟು ಆಮೇಲೆ ಹೇಳ್ತಾನೆ. ಅದು ಒಂದು ಸಣ್ಣ ಪದ್ಯ. ತಳಮನ್ ಉಡಿದು ಇಡುವ ಕಣ್ಣಂ ಕಳೆದು ಏರೀಪ, ಕರುಳ ತೋರಣಂಗಟ್ಟುವ ಕಾಲ್ಗಳನ್ನು ಉರುಪಿ ನೆತ್ತರಿಂ ಕೊಳ್ಗಳನ್ನು ಅಡುತಿಹ, ವೀರರ್ ಎತ್ತ ನೋಡ್ಪೊಡಂ ಅದರೋಳ್. ಅಡುಗೆ ಮಾಡೋ ಬಾಣಸಿಗರು, ವೀರರು, ಅವರು ಎಲ್ಲ ನಿಂತಿರೋ ದೊಡ್ಡ ಪಾತ್ರೆ, ಒಂದರಲ್ಲಿ ಕಾಲು ಕತ್ತರಿಸಿ ಹಾಕಿದ್ದಾರೆ, ಇನ್ನೊಂದರಲ್ಲಿ ಕೈ ಕತ್ತರಿಸಿ ಅದನ್ನೆಲ್ಲ ತೆಗೆದು ಇನ್ನೊಂದರಲ್ಲಿ ತಲೆಗಳೆಲ್ಲ ಹಾಕ್ತಾ ಇದ್ದಾರೆ. ಹೀಗೆ ತಳಮನ್ ಉಡಿದು ಇಡುವ, ತಳ ಅಂದರೆ ಕಾಲು, ಕೆಳಗೆ ಕಾಲುಗಳನ್ನು ಕತ್ತರಿಸಿ ಹಾಕಿರ್ತಕ್ಕಂಥದ್ದು. ಕಣ್ಣಂ ಕಳೆದು ಏರಿಸಿ, ಕಣ್ಣು ಕಿತ್ತು
ದೈವಕ್ಕೆ ದೇವರ ಹತ್ರ ಇರ್ತಕ್ಕಂತಹ ಕರುಳುಗಳನ್ನು ಕಿತ್ತು ತೋರಣ ಕಟ್ಟಿ ಈಗ ನೀವು ಮಾಂಸದ ಅಂಗಡಿಗಳ ಸಾಲಿನಲ್ಲಿ ಹೋದರೂ ಈಗಲೂ ಕೂಡ ತೂಗಾಕಿರ್ತಾರೆ. ಕೈಗಳನ್ನ ಒಂದು ಕೋಳಿನ ಹಾಗೆ ಹಾಕಿರ್ತಾರೆ, ಒಂದು ಕುರಿನ ಅದು ಚರ್ಮ ತೆಗೆದು ತೂಗಾಡ ಆ ಚಿತ್ರವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಇಲ್ಲಿ ಇನ್ನೂ ಕಣ್ಣಿಗೆ ಕಟ್ಟುವ ಹಾಗೆ, ಮನಸ್ಸಿಗೆ ಮುಟ್ಟೋ ಹಾಗೆ ಜನ್ನಕವಿ ಈ ಕಂದ ಪದ್ಯದಲ್ಲಿ, ಕನ್ನಡದ ಪದ್ಯದಲ್ಲಿ ಕೊಟ್ಟಿದ್ದಾನೆ. ಆಡು ಕುರಿ ಕೋಳಿ ಕೋಣನ ಕೂಡಿದ ಪಿಂಡು ಒಳರಿ ಪೆಳರಿ ಮಾರ್ದನೆಯಿಂದಂ ಕೂಡೆ ಬನಮು ಅಳ್ತುದು ಉರ್ವರೆ ಬೀಡೆಯಿನ್ ಎದ್ದೆಯೊಡೆದುದು ಅವರ ಕೋಟಲೆಗೆ ಆಗಳ್. ಅಲ್ಲಿ ಕೂತ್ಕೊಂಡು ಆ ಪ್ರಾಣಿಗಳು ವಾ ಅಂತ ಆಕ್ರಂದನ ಮಾಡ್ತಾ ಇವೆ. ಆ ಆಕ್ರಂದನ ಮಾಡ್ತಾ ಇರ್ತಕ್ಕಂಥದ್ದು ಆಡು ಕುರಿ ಕೋಳಿ ಇವೆಲ್ಲವೂ ದುಃಖದಿಂದ ಆರ್ತಸ್ವರದಿಂದ ಕೂಗ್ತಾ ಇದ್ದದ್ದು ಹೇಗಿತ್ತು ಅಂದರೆ ಇಡೀ ಕಾಡೆ ಅಳುತ್ತಾ ಇದೆಯೇನೋ, ರೋಧಿಸ್ತಾ ಇದೆಯೋ ಅನ್ನೋ ಹಾಗೆ ಇತ್ತು ಅಂತ ಹೇಳ್ತಾನೆ. ಆಗ ಲಲಿತಾಕಾರ ಧೀರಕುಮಾರರು ಮಾರಿದತ್ತ ಇದನ್ನು ನೋಡ್ತಾನೆ. ಮಾರಿದತ್ತ ಬಲಿ ಕರ್ಕೊಂಡು ಬಂದಿರ್ತಕ್ಕಂಥ ಇಬ್ಬರು ಮಕ್ಕಳನ್ನು, ಅಣ್ಣ ತಂಗಿ, ನೋಡಿದ ತಕ್ಷಣ ಅವನಿಗೆ ದಂಗಾಗೋಗುತ್ತಾನೆ. ಎಷ್ಟು ಲಕ್ಷಣವಂತ ಮಕ್ಕಳು ಇವರು, ಯಾಕೋ ಇವರು ನೋಡಿದರೆ ನನಗೆ ತುಂಬ ಆಕರ್ಷಣೀಯಾಗಿ ಮನಸ್ಸು ಯಾಕೋ ಚಲಿತವಾಗ್ತಾ ಇದೆ ಅಂತ. ಮಾರಿದತ್ತ ಅವನು ಹಿಂಸಾಹಾರ ಬಸಮತಿ, ಹಿಂಸೆ ಮಾಡಲಿಕ್ಕೆ ಸಿದ್ಧನಾಗಿರ್ತಕ್ಕಂಥವನು, ಬಲಿ ಕೊಡೋದಕ್ಕೆ ಸಜ್ಜನಾಗಿದ್ದಾನೆ, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ. ಆದರೆ ಮಕ್ಕಳನ್ನು ನೋಡಿದ ತಕ್ಷಣವೇ ತಟಸ್ಥ ಬೊಂಬೆಯ ಹಾಗೆ ನಿಂತು ಬಿಡ್ತಾನೆ ಅವನು. ಮತ್ತು ಆದರೂ ಹೇಳ್ತಾನೆ ಧೈರ್ಯ ಮಾಡಿ, ಬಲಿ ಕೊಡೋದಕ್ಕೆ ಮೊದಲು ಜನರ ಎಲ್ಲರನ್ನೂ ಕೂಡ ರಾಜನಿಗೆ ಒಳ್ಳೆಯದಾಗಲಿ ಅಂತೇಳಿ ಹರಿಸ್ಬೇಕು. ಪರಸಿರೇ ಪರಸಿರೇ ನೃಪೇಂದ್ರನಂ, ನೀವು ಏನೇ ಮಂದರಧರನ್ ಅಭಯ ರುಚಿ ನೃಪವರ ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ ಎಂದು ಪರಸಿದೊಡೆ ಪೊಯ್ಯದೆ ನಿಂದು ನೃಪಂ. ಎಲ್ಲರೂ ಹರಿಸಿದರು. ಆ ಮಕ್ಕಳಿಗೆ ಹೇಳ್ತಾನೆ, ನೀವು ನನಗೆ ಒಳ್ಳೇದಾಗಲಿ ಅಂತ ಹರಿಸಿ, ನಿಮ್ಮನ್ನು ಕೊಳ್ಳೋದಕ್ಕೆ ಮೊದಲು ಅಂತ ಹೇಳಿದರೆ ಅವರೇನಂತ ಹರಿಸ್ತಾರೆ ಅಂದರೆ ನೃಪವರ, ಬರೀ ನೃಪ ಅಲ್ಲ, ನೃಪವರ ರಾಜಶ್ರೇಷ್ಠನೇ. ಒಳ್ಳೆ ಮತ್ತಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರತಕ್ಕಂಥ ಮಕ್ಕಳು, ತಪಸ್ಸಿನಲ್ಲಿ ತೊಡಗಿದ ಮುನಿಯ ಶಿಷ್ಯರು, ಹೀಗೆ ಒಂದು ತಪೋವನದಿಂದ ಬಂದಂಥ ಮಕ್ಕಳ ಬಾಯಿಂದ ಬಂದಂತಹ ಮಾತು ಹೇಳುತ್ತಾರೆ. ಎಲೈ ರಾಜಶ್ರೇಷ್ಠನೇ, ನಿರ್ಮಲ ಧರ್ಮದಿಂದ ಪಾಲಿಸು ಧರೆಯಂ, ಧರೆಯನ್, ನಮ್ಮನ್ನು ಕೊಲ್ಲು ನೀನು, ಆದರೆ ನಿನಗೆ ಏನು ಹೇಳ್ತಾ ಇದ್ದೇವೆಂದರೆ ನಿನಗೆ ಒಳ್ಳೆಯದಾಗಲಿ, ಮತ್ತು ನೀನು ಒಳ್ಳೆಯದಾದ ಮೇಲೆ ಯಾವ ರೀತಿಯಲ್ಲಿ ಪಾಲಿಸಬೇಕು ಈ ರಾಜ್ಯವನ್ನು ಅಂದರೆ ಧರ್ಮದಿಂದ ಈ ರಾಜ್ಯವನ್ನು ಪಾಲಿಸು ನೀನು. ಆ ಮಾತು ಆ ಮಕ್ಕಳ ಬಾಯಿಂದ ಬಂದ ತಕ್ಷಣ ಇವನ ಕೈಯಿಂದ ಕತ್ತಿ ಕೆಳಗೆ ಬರುತ್ತೆ, ಕೈ ಜಾರತ್ತೆ. ಅವನು ಹೇಳ್ತಾನೆ, ನೃಪಂ ಮನದೋಳ್ ಎಂದನು ಈ ದೇಗುಲಮಂ ಬಂದು ಪುಗಲೊಡನೆ ಜೀವಂ ನಿಂದು ಅರಿಯದು ಮುನ್ನಂ ಇನ್ನರಂ ಕಂಡರಿಯಂ. ಇಂಥ ಮಕ್ಕಳನ್ನು ನಾನು ಎಷ್ಟೋ ವರ್ಷ ಎಷ್ಟೋ ಮಕ್ಕಳನ್ನ ಬಲಿ ಕೊಟ್ಟಿದ್ದೀನಿ. ಇವತ್ತು ಈ ಮಕ್ಕಳನ್ನು ಬಲಿ ಕೊಡೋದು ಕರ್ಕೊಂಡು ಬಂದಿದ್ದಾರೆ. ಇವನ್ನ ನೋಡ್ತಾನೆ ಒಂಥರ ಅವ್ರ ಬಾಯಿನಲ್ಲಿ ಎಂಥ ಮಾತು ಬಂತು ಅಂದರೆ ಅವ್ರಿಗೆ ಹೆದರಿಕೆ ಆದರಿದೆಯಾ. ಯಾರು ಕೂಡ ಇದುವರೆಗೆ ಬಂದವರಿಲ್ಲೇ, ದೂರದಲ್ಲೇ ನಡ್ಕೊಂಡು ಅವರು ಬರ್ತಾಯಿದ್ರು. ಆದರೆ ಈ ಮಕ್ಕಳು ಧೀರರು ಬಂದಿದ್ದಾರೆ, ನಿಂತಿದ್ದಾರೆ, ನನಗೇನೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇರುವ ರೀತಿ ಇದನ್ನು ಕಂಡು ಇಂಥ ಮಕ್ಕಳನ್ನು ನಾನು ಇದುವರೆಗೆ ಇಲ್ಲಿ ಬಂದು ಹೋದದ್ದನ್ನು ನಾನು ಕಂಡರೆ ಅಂತ ಹೇಳಿ, ಆಮೇಲೆ ಧೀರರ ಕಟ ಕುಮಾರರು, ಈ ಕುಮಾರರು ನಿಜಕ್ಕೂ ಧೀರರೇ ಸರಿ ಅಂತ ಹೇಳಿ ಆ ಜೋಡಿ ಚಂದ್ರಮರು ಜವಳಿ ಪೆರೆ ಮನುಜ ರೂಪದಿನ್ ಅವನಿಯೋಳ್ ಎಂದಂತೆ ಕಾಂತಿ ಮರೆದೆಪದು. ಜವಳಿವೆರೆ ಮನುಜ ರೂಪದಿನ್ ಅವನಿಯೋಳ್ ಒಗೆದಂತೆ ಕಾಂತಿ ಮೆರೆದಪುದು. ಇಂದು ಇಂತು ಇವರ್ಗಳ ಚೆಲ್ವಿಕೆ ಕಣ್ಗಳ ತವರಾಜನ್ ಇಂದು ಕಂಡೆನ್ ಈ ಬಾಲಕರನ್. ಈ ಬಾಲಕರು ನೋಡಿದರೆ ನನ್ನ ಕಣ್ಣಿಗೆ ತವರಾಜ ಅಂದರೆ ಸಿಹಿ ಕುಂಬಳ, ಅದು ಅದರಲ್ಲೊಂದು ಜಾತಿ ಇದೆ, ಅಂದರೆ ಬಹಳ ರುಚಿಯಾಗಿ ಸಕ್ಕರೆಯಂತೆ ಇರತಕ್ಕಂಥದ್ದು. ಸಕ್ಕರೆ ಹೇಗೆ ನಾಲಿಗೆಗೆ ಸಿಹಿಯೋ ಹಾಗೆ ಈ ಮಕ್ಕಳನ್ನು ನೋಡಿದರೆ ನನ್ನ ಕಣ್ಣಿಗೆ ಆನಂದ, ಸಂತೋಷ ಆಗ್ತಾಯಿದೆ. ಇವರಿಬ್ಬರು ಇರೋದು ಜೊತೆಯಲ್ಲಿ ನಿಂತಿರೋದು ಹೇಗಿದೆ ಅಂದರೆ ಜವಳಿ ಬೇರೆ, ಜೋಡಿ ಚಂದ್ರಮರು
ಅಂದರೆ ಸೂರ್ಯನ ಕಾಂತಿ ಸ್ವಲ್ಪ ಕಣ್ಣು ಕೊರೈಸುತ್ತೆ, ಚಂದ್ರನ ಕಾಂತಿ ಬೆಳದಿಂಗಳು ಇನ್ನೂ ಎಷ್ಟೊತ್ತು ನೋಡಿದರೂ ನಮ್ಮ ಕಣ್ಣಿಗೆ ಆಯಾಸ ಆಗೋದಿಲ್ಲ. ಹಾಗೆ ಇವ್ರ ಮಕ್ಕಳನ್ನು ನೋಡೋಣ ನೋಡೋಣ ಅಂತ ಅನಿಸುತ್ತೆ. ಜವಳಿ ಬೇರೆ ಮನುಜ ರೂಪದಿ ಆ ಜೋಡಿ ಚಂದ್ರಮರು ಈ ಮಕ್ಕಳ ರೂಪದಲ್ಲಿ ನನ್ನ ದೇವಾಲಯಕ್ಕೆ ನನ್ನ ಎದುರಿನಲ್ಲಿ ಬಂದು ನಿಂತಿದ್ದಾರೋ ಅನ್ನೋ ಹಾಗೆ ಅವರಿದ್ದಾರೆ. ಅವನಿಯೋಳು ಒಗೆದಂತೆ ಚಂದ್ರನು ಆಕಾಶದಲ್ಲಿ ಕಾಣಿಸ್ಕೊಳ್ತಾನೆ, ಆದರೆ ಈ ಮಕ್ಕಳು ಇಲ್ಲಿ ಬಂದು ನೋಡಿದರೆ ಚಂದ್ರನನ್ನು ಭೂಮಿಗೂ ಕೂಡ ಈ ಮಕ್ಕಳ ರೂಪದಲ್ಲಿ ಬಂದುಬಿಟ್ಟಿದ್ದಾನೋ ಅನ್ನೋ ಹಾಗಿದ್ದಾರೆ ಅವರು. ಕಣ್ಗಳ ತವರಾಜನ್ ಇಂದು ಇವರುಗಳ ಚೆಲ್ಲುವಿಕೆ ಈ ಸೌಂದರ್ಯ ಕಂಡನಿ ಬಾಲಕರಂ. ಆಗ ಮಕ್ಕಳನ್ನ ಕೇಳ್ತಾನೆ, ಅವನಿಗೆ ಕೊಲ್ಲೋದಕ್ಕೆ ಮನಸ್ಸಾಗೋದಿಲ್ಲ. ಮಕ್ಕಳನ್ನ ಕೇಳ್ತಾನೆ, ಮಕ್ಕಳ ನೀವು ಆವ ಕುಲಂ ಆರ ತನಯರ್ ಆವ ಎಡೆಯಿಂದ ಬಂದಿರಿ, ಏಕೆ ಈ ಬಾಲ್ಯದೊಳು ಈ ಭಿಕ್ಷಾವೃತ್ತಿ ಎಂದು ಬೆಸಗೊಳೆ ಕೇಳ್ತಾನೆ ಅವ್ರನ್ನ. ಬೆಸಗೊಳೆ ಪ್ರಶ್ನಿಸಲು ಏನಂತ, ಅಪ್ಪ ನಿಮ್ಮದು ಯಾವ ಕುಲ, ಯಾವ ಮಕ್ಕಳು, ನೀವು ಯಾವ ಊರಿಂದ ಬಂದಿರಿ, ಯಾವ ಕಡೆಯಿಂದ ಬಂದಿರಿ ಹೇಳಿ, ಮತ್ತು ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಭಿಕ್ಷೆಗೆ ಹೊರಟಿದ್ದೀರಲ್ಲ, ಆಹಾರಕ್ಕೆ ಹೊರಟಿದ್ದೀರಲ್ಲ ನೀವು ಅಂತ ಪ್ರಶ್ನಿಸಿದಾಗ ಆ ಮಕ್ಕಳು ಹೇಳ್ತಾರೆ. ಅವರು ಇನ್ನೆಲ್ಲ ಕತೆ ಈಗ ಎಲ್ಲ ಹಿಂದಕ್ಕೆ ಹೋಗುತ್ತೆ. ಇದೊಂಥರ ಫ್ಲ್ಯಾಶ್ ಬ್ಯಾಕ್ ಸಿಸ್ಟಮ್ ಅಂತಾರೆ, ಸಿಂಹಾವಲೋಕನ ಕ್ರಮ ಅಂತ ರನ್ನ ಹೇಳ್ತಾನೆ. ಹಾಗೆ ತಮಿಳಿನಲ್ಲಿ ತಿರುಂಬಿಪಾರ್ ಅಂತ ಹೇಳ್ತಾರೆ, ಹಿಂದಕ್ಕೆ ಹೋಗಿ ಹಿಂದಿನ ಕಥೆಯನ್ನು, ಆ ಪೂರ್ವಜನ್ಮದ ಕಥೆಗಳನ್ನು ಪ್ರಾರಂಭ ಆಗುತ್ತೆ. ಇನ್ನು